ಬಾಳ್ತಿರಲ್ಲ ನಿಮ್ಗೇನು ಇಲ್ಲ ನೋಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಮಾತಾಡಲ್ಲ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮಕ್ಕಳ ಇರೋದ್ರಿಂದ ಮತ್ತೆ ಇಲ್ಲಿ ಯಾರು ನೋಡದೆ ಇರೋರೇ ಬಂದಿದ್ದೀರಾ ಸಾಕ್ಷಿಗೆ ಕರೀರಿ ಲಕ್ಷ್ಮಣನ್ನ. ಏನಿವತ್ತು ನಾನು ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅದರಲ್ಲೂ ರೆವಿನ್ಯೂ ಸೈಟ್ಸನ್ನು ತಗೊಳ್ಳೋರಿಗೆ ಸಾರ್ವಜನಿಕವಾಗಿ ಅವೇರ್ನೆಸ್ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಈ ಒಂದು ವಿಡಿಯೋ ಇಡೀ ಕರ್ನಾಟಕದ ಜನತೆ ನೋಡಲೇಬೇಕಾಗ್ತದೆ. ಏನಾಗುತ್ತೆ, ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಅಥವಾ ಯಾವುದೇ ಒಂದು ಜಿಲ್ಲಾ ವ್ಯಾಪ್ತಿನಲ್ಲಿ ಏನು ಸೂಕ್ಷ್ಮ ಪ್ರದೇಶಗಳು ಬರ್ತದಲ್ಲ, ಹೆಡ್ ಕ್ವಾರ್ಟರ್ಸ್ ಅಂತ, ಆ ಎಲ್ಲ ಹೆಡ್ ಕ್ವಾರ್ಟರ್ಸಲ್ಲಿ ಈ ರೆವಿನ್ಯೂ ಲೇಔಟು ರೆವಿನ್ಯೂ ಸೈಟ್ಗಳನ್ನು ತೊಗೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಈಗ ಆಲ್ಮೋಸ್ಟ್ ಏನಾಗುತ್ತೆ, ನಮ್ಮಲ್ಲಿ ಈಗ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿರ್ಬೋದು, ಬಿ ಡಿ ಎ ಕಮಿಷನರ್ ಆಗಿರ್ಬೋದು, ಕ್ಲೀನಾಗಿ ಆರ್ಡ್ರ್ ಮಾಡೋದು. ಯಾಕಂದರೆ ಬೆಂಗಳೂರಿನಲ್ಲಿ ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಳ್ಬೇಡಿ, ರೆವಿನ್ಯೂ ಲೇಔಟ್ಸನ್ನು ಡೆವಲಪ್ಮೆಂಟ್ ಮಾಡಬೇಡಿ ಅಂದ್ಬಿಟ್ಟು ಆರ್ಡ್ರ್ ಆಯಿತು. ಈ ಹಿಂದೆ 10ನೇ ತಿಂಗಳಲ್ಲಿ ಆರ್ಡ್ರ್ ಆಯಿತು. ಈಗೆಲ್ಲ ಕ್ಲಿಯರ್ ಇದೆ. ಬಟ್ ಆದರೆ ಈ ಹಿಂದೆ ಏನು ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಂಡ್ಬಿಟ್ಟಿದ್ದೀರಾ ನೋಡಿ, ಇವತ್ತು ಇವರು ನಮ್ಮ ಕ್ಲೈಂಟ್ಸ್ ಏನು ಮಾಡಿದ್ದಾರೆ, ಇದೊಂದು ಅಂದ್ರಳ್ಳಿ ನವಿಲ್ನ ಚಕ್ರನಗರ ಅಂತ ಬರ್ತದೆ, ಇದೊಂದು ಸರ್ವೆ ನಂಬರಲ್ಲಿ ಬರ್ತದೆ. ಇವ್ರು ಏನು ಮಾಡಿದ್ದಾರೆ, ಮೂಲ ನರಸಿಂಹಯ್ಯ ಅವರಿಂದ ಕ್ಲೀನಾಗಿ ರೆವಿನ್ಯೂ ಡಾಕ್ಯುಮೆಂಟ್ಸ್ ಕ್ಲೀನಾಗಿ ಬಂದಿದೆ. ಡಾಕ್ಯುಮೆಂಟ್ಸ್ ಇಸ್ ವೆರಿ ಕ್ಲಿಯರ್, ಕರೆಕ್ಟಾಗಿ ಬಂದಿದೆ. ಆಮೇಲೆ ಜಾಗದ ಹತ್ರ ಏನಾಗಿದೆ, ಕ್ಲೀನಾಗಿ ಜಾಗದ GPS ಫೋಟೋನ ತೊಗೊಂಡು BBMPಯಿಂದ ಈ ಕಥೆ ಆಗಿರೋದು. BBMP ಈ ಕಥೆ ಆಗಿದೆ. ಅವ್ರದ್ದೆಲ್ಲ 5 ಜನರದು ಏನಿದೆ ಸೇಲ್ ಡೀಡ್ ಕರೆಕ್ಟಾಗಿದೆ. ಈಗ ಸಮಸ್ಯೆ ಏನು ಅಂದರೆ 25-30 ವರ್ಷಗಳ ಹಿಂದೆ ಇವ್ರು ಜಾಗ ತೊಗೊಂಡಿದ್ದಾರೆ. ಆಲ್ರೆಡಿ ಒಂದು ಶೆಡ್ಡು ಇತ್ತು, ಕರೆಂಟ್ ಬಿಲ್ ಎಲ್ಲ ಕಟ್ಟಿದ್ದಾರೆ, ಕಟ್ಕೊಂಡು ಹೋಗಿದ್ದಾರೆ, ಎಲ್ಲ ಓಕೆ. ಬಟ್ ಅದು ಈಗ ಇಷ್ಟು ವರ್ಷಗಳ ನಂತರ ನಮ್ಮಲ್ಲಿ ಸಾರ್ವಜನಿಕರಿಗೆ, ನಿಮಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಏನು ಹೇಳೋದು ಅಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ, ಅದು ಇಂಡಿಯಾದಲ್ಲಿ ರೆವಿನ್ಯೂ ಆ್ಯಕ್ಟ್ಸ್ ಏನಂತಂದರೆ, ಈಗ ಯಾವುದೋ ಒಂದು 3 ಎಕರೆ ಇರುತ್ತೆ, ಆಯಿತು ಇದೇ ಒಂದು 5 ಕುಂಟೆ ಇದೆ ಅಂತ ತಿಳ್ಕೊಳ್ಳಿ. ಈ 5 ಕುಂಟೆ ಏನು ಮಾಡ್ತಾರೆ, ನಿವೇಶನಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಏನು ಮಾಡ್ತಾರೆ, 30-40, 20-80 ಇಲ್ಲ 20-40 ಈ ಥರ ಜಾಗಗಳನ್ನು ವಿಧವಾಗಿ ವಿಂಗಡಣೆ ಮಾಡಿ ಸೈಟ್ ಅಂತ ಸೇಲ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಬಟ್ ರೆವಿನ್ಯೂ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂದರೆ, ಸೈಟಲ್ಲಿ ಯಾರು ಸೇಲ್ ಮಾಡಿರ್ತಾರೆ, ಸೈಟ್ದು ಸೇಲ್ ಡೀಡ್ ಬರುತ್ತೆ, ಸೇಲ್ ಡೀಡ್ಗೊಂದು EC ಕವರ್ ಆಗುತ್ತೆ, ಈ ಖಾತೆ ಅದಕ್ಕೊಂದು ಈ ಖಾತವನ್ನು ಮಾಡಿಕೊಡ್ತಾರೆ ಸರ್ಕಾರ BBMPಲಿ. ಬಟ್ ಆದರೆ ಇಡೀ ಕರ್ನಾಟಕದಲ್ಲಿ ಏನಾಗುತ್ತೆ, ರೆವಿನ್ಯೂ ಡಾಕ್ಯುಮೆಂಟ್ಸ್ ಅಂದರೆ RTC ಮೂಲ ಯಾರ ಹೆಸರಲ್ಲಿರುತ್ತೆ ಅವ್ರ ಹೆಸರಲ್ಲೇ ಇರುತ್ತೆ. ಈಗ ನಾವು ನಮ್ಮ ಮನೆಗಳಲ್ಲೂ 70-80 ವರ್ಷದಿಂದ ಪೊಸಿಷನಲ್ಲಿದ್ದೀವಿ. ಬಟ್ 80 ವರ್ಷದ ಮೂಲ ಯಾರಿದ್ದಾರೆ ಅವ್ರ ಹೆಸರಲ್ಲೇ RTC ಬರ್ತಾ ಇರುತ್ತೆ ಟಿಲ್ ಡೇಟ್. ಏನು ಇದೊಂದೇ ಜಾಗದಂತ ನಾನು ಹೇಳಲ್ಲ, ಇಡೀ ಎಂಟೈರು ನೀವು ಒಂದು ಡಿಶ್ ಅಂಕನ ಓಪನ್ ಮಾಡ್ಕೊಂಡು ಹೋಗಿ ಇವೆಲ್ಲ ತೊಗೊಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ರೆವಿನ್ಯೂದಲ್ಲಿ ಮಾತ್ರ RTC ಓನರ್ ಯಾರು ಇರ್ತಾರೆ ಟಿಲ್ ಡೇಟ್, ಈ ಬಿಲ್ಡಿಂಗ್ಗಳದ್ದು ಚೆಕ್ ಮಾಡಿಬೇಕಾದ್ರೆ RTC ಓನರ್ ಯಾರು ಇರ್ತಾರೆ ಅವ್ರಿಗೆ ಬರುತ್ತೆ. ಇದು ಸಾರ್ವಜನಿಕ ವಾಸ್ತವ. ಇದು ಸಮಸ್ಯೆ ಏನು ಅಂದರೆ, ಈಗ ಇಷ್ಟೆಲ್ಲ ತೊಗೊಂಡಿರ್ತಾರಲ್ಲ, ಈಗ ಅವ್ರು ಯಾರೋ ಸ್ನೇಹಿತರು, ಅವರು ಮೂಲ ಲ್ಯಾಂಡ್ ಲಾರ್ಡ್ಸ್ ಅವರು. ಈಗ ಅವ್ರದ್ದು ಸಮಸ್ಯೆ ತಪ್ಪು, ಇವ್ರದ್ದು ಸಮಸ್ಯೆ ತಪ್ಪು ಅದು ಬರಲ್ಲ. ನಮ್ಮಲ್ಲಿ ಕಾನೂನು ಕ್ಲಿಯರಾಗಿ ಹೇಳ್ಬಿಟ್ಟಿದೆ, ನೀವು ಲ್ಯಾಂಡ್ ಲಾರ್ಡ್ಸ್ ಇದ್ದರೆ ಕಾನೂನು ಹೇಳೋದು 3 ವರ್ಷದ ಒಳಗೆ ಖಾತೆ ಮಾಡಿಸ್ಕೊಳ್ಳಿ. ಇವ್ರಿಗೂ ಅದೇನೇ ಹೇಳೋದು, ಸೇಲ್ ಡೀಡ್ ನಿಮ್ಗೆ ಏನಾರು ಆಯಿತಾ, ಈ ಖಾತೆಯನ್ನು ಮಾಡಿಸ್ಕೊಂಡು ಆಮೇಲೆ ಈಗ ಮಿನಿಸ್ಟ್ರಿ ಲೆವೆಲಲ್ಲಿ ಪಾಸ್ ಆಗಿರುವಂಥದ್ದು ಖಾಲಿ ಜಾಗಗಳನ್ನು ನೀವೇನು ಇಟ್ಕೊಂಡು ಎಲ್ಲೂ 3 ವರ್ಷದೊಳಗಡೆ ಒಂದು ಮನೆಯನ್ನು ಕಟ್ಕೊಂಡು ಕರೆಂಟ್ ಬಿಲ್ಲನ್ನು ತೊಗೊಂಡು ಮಾಡ್ಕೊಳ್ಳಿ. ಯಾಕೆ ಇವತ್ತೆಲ್ಲ ಕರೆಂಟೆಲ್ಲ KEB ಕನೆಕ್ಷನ್ನ ಕೊಡ್ತಾಯಿಲ್ಲ ಅಂದರೆ 100 ಇಶ್ಯೂಸ್ ಇದೆ. ಅದೊಂದು ಟೆಂಪ್ರರಿ ಇದೆ, ಪರ್ಮನೆಂಟ್ ಇದೆ, ಅದೆಲ್ಲ ದೊಡ್ಡ ಇಶ್ಯೂ ಆಗಿ ಈಗ ನಿಲ್ಲಿಸೇ ಬಿಟ್ಟಿದ್ದಾರೆ. ಎಲ್ಲ ಕ್ಲೀನಾಗಿ ಸೇಲ್ ಹಿಡಿದು ಮನೆ ಇದ್ದು ಕನ್ವರ್ಷನ್ ಲ್ಯಾಂಡಾಗಿ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ KEB ಕೊಡ್ತಾರೆ. ಈಗ CC ಮತ್ತು NOC ಕೊಡ್ತಾಯಿಲ್ಲ. ಇದೆಲ್ಲ ಸಮಸ್ಯೆಗಳಾಗ್ತದೆ. ಈಗ ಸಮಸ್ಯೆ ಏನು ಅಂದರೆ, ಇವರು 5 ಸೈಟು ಈಗ ಅವ್ರಿಗೂ ನಾವು ಹೇಳೋದಕ್ಕಾಗಲ್ಲ, ಕಾನೂನಲ್ಲಿ ಏನಿದೆ ಕಾನೂನು, ಅವರು ಹೋರಾಟ ಮಾಡಲಿ ಇವರು ಹೋರಾಟ ಮಾಡಲಿ. ಬಟ್ ಈಗ ಇವರು ಒಂದು ಒಳ್ಳೆ ಬೆಲೆ, ಒಂದು ಒಳ್ಳೆ ಅಮೌಂಟನ್ನು ಕೊಟ್ಟು ಅವರು ಸೈಟ್ಗಳನ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಈಗ ಆ ಸರ್ವೆ ನಂಬರಲ್ಲಿ ಆಯಿತು, ಅವ್ರು ಹೇಳೋ ಪ್ರಕಾರ ಆಗೋಯ್ತು. ಇದನ್ನು ನಾನು ಅವ್ರದ್ದು ಪರಿಗಣನೆಗೆ ತೊಗೊಳ್ಳೋಣ, ಇದನ್ನೂ ಪರಿಗಣನೆಗೆ ತೊಗೊಳ್ಳೋಣ. ಈಗ ಇವ್ರದ್ದು ಸೇಲ್ ಡೀಡ್ ರಿಜಿಸ್ಟರ್ ಆಗಿದೆ, ಸ್ಟಾಂಪ್ ವ್ಯಾಲ್ಯೂ ಕಟ್ಟಿದ್ದೀವಿ, ಡಾಕ್ಯುಮೆಂಟ್ಸ್ ಮೂಲೆಯಿಂದ ಕರೆಕ್ಟಾಗಿ ಬರ್ತಾಯಿದೆ. ಹಂಗಾರೆ ಜಾಗ ಎಲ್ಲ ಹೋಯ್ತು ಇವ್ರದ್ದು ಪ್ರಶ್ನೆ ಇದು. ಆಮೇಲೆ ಅಕಸ್ಮಾತ್ ಅವರೇ ಬುದ್ಧಿವಂತರವರು, ಅವರು ಎಜುಕೇಟೆಡು, ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿದ್ದಾರೆ, ಅದು ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಓಕೆ, ಒಳ್ಳೆಯದಾಗಲಿ. ಬಟ್ ಇಲ್ಲಿ ಸಮಸ್ಯೆ, ಈಗ ನೀವು 20-30 ವರ್ಷದಿಂದ ಬಿಟ್ಬಿಟ್ರಿ. ಈಗ ಹೇಗೆ ತಮ್ಮ ಅಟ್ಲೀಸ್ಟು ನೀವೇನಾರು ಸರ್ವೆ ಮಾಡಿಸ್ದಾಗ, ಈಗ ಜಸ್ಟ್ ನಾವು ಬಂದು ಸುಮ್ಮನೆ ಬೇಸಿಕ್ಕಾಗಿ ಅಳತೆ ಹಾಕ್ಸಿದೆ ಏನು ಬರುತ್ತೆ ಗೊತ್ತಾ, ಒಂದು 5 ಕುಂಟೆನೋ 5 ಕುಂಟೆನೇನೋ ಖಾತೆ 5 ಕುಂಟೆನೋ 7 ಕುಂಟೆನೋ ಸಮಥಿಂಗ್
ಈ 5 ಕುಂಟೆ, ಈ ಜಾಗ 5 ಕುಂಟೆ ಬರೋದೇ ಇಲ್ಲ, 5 ಕುಂಟೆ ಬರೋದು ಅಂಡರ್ ಇದೆ, ಕಮ್ಮಿ ಇದೆ. ಇದನ್ನೇನಾಗುತ್ತೆ, ನಾವು ಇದನ್ನು ಎಲ್ಲರಿಗೂ ಸ್ನೇಹಿತರಿಗೆ ಹೇಳೋದು, ಈಗ ಕಮ್ಮಿ ವ್ಯಾಲ್ಯುವೇಷನ್ ಬಂದಿದೆ, ಈಗ ಪಕ್ಕದಲ್ಲಿ ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಈಸ್ಕೊಳಕ್ಕಾಗ್ಬಿಡ್ತದ? ಕಾನೂನು ಇದೆಯಾ ಅದಕ್ಕೆ? ಈಸ್ಕೊಳಕ್ಕಾಗತ್ತಾ? ಸಾಧ್ಯನಾ ಅದು? ಇದು ವಿಡಿಯೋ ಎವಿಡೆನ್ಸ್ ಅಲ್ವಾ, ರೆಕಾರ್ಡ್ ಮಾಡ್ಕೊಳ್ಳಿ, ಎಲ್ಲ ಆಗುತ್ತಾ? ಕೊಟ್ಟಿರೋರ್ಗೂ ಅಷ್ಟೇ, ಈಸ್ಕೊಂಡಿರೋರ್ಗೂ ಅಷ್ಟೇ, ಇಬ್ರಿಗೂ ಕಾನೂನನ್ನು ವಿಸ್ತಾರವಾಗಿ ಹೇಳ್ತಿರೋವಂಥದ್ದು ನಾನು. ಹಾಗಾಗಿ ಏನಾಗುತ್ತೆ, ಆಮೇಲೆ ಇವರು ಜನಗಳು ಕರ್ಕೊಬರೋದು, ಈಗ ಅವ್ರ ಪರವಾಗಿ ನಾವು ಬಂದಿರ್ತೀವಿ, ಅವ್ರ ಕಡೆಯಿಂದ ಇನ್ನೊಬ್ಬರು ಬರ್ತಾರೆ, ಅಡ್ವೊಕೇಟ್ಸ್ ಬರ್ತಾರೆ, ಕಾನೂನಲ್ಲಿ ಏನಿದೆ, ಈಗ ಸಿವಿಲ್ ಪೊಲೀಸವ್ರು ಬರೋಲ್ಲ, ಪಾಪ ಆ ಅಜ್ಜಿಗೆ 72 ವರ್ಷ ಅಂತೆ, ಎಲ್ಲಿಂದ ಫೈಟ್ ಮಾಡ್ತಾರೆ? ನಮ್ಮ ಸ್ನೇಹಿತರಾದಂಥ ಪೊಲೀಸವ್ರು ಬರ್ತಾರೆ, ಬಂದರೆ ಏನು ಮಾಡ್ತಾರೆ, ಸಿವಿಲ್ ಲಿಟಿಗೇಷನು ಅಂತ ಹೋಯ್ತಾರೆ, ಜಗಳ ಮಾಡ್ಕೊಂಬಂದ್ರೆ ಬುಲ್ಡೆ ಗಿಲ್ಡೆ ಹೊಡ್ಕೊಬಂದು FIR ಆಗ್ತೀನಿ ಅಷ್ಟೇ. ಸಿವಿಲಲ್ಲಿ ಸಪೋರ್ಟ್ ಮಾಡೋದು ಯಾರು? ಮತ್ತೆ ಹಾಗಾಗಿ ಏನಾಗುತ್ತೆ, ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂಥದ್ದು ಏನಂದರೆ, ಈ ರೆವಿನ್ಯೂ ಸೈಟ್ಸು ನೀವು ಸಾರ್ವಜನಿಕವಾಗಿ ನಾನು ಒಂದೇ ಉತ್ತರವನ್ನು ಕೊಡುವಂಥದ್ದು, ನೀವೇನಾದ್ರು ಸೈಟನ್ನು ತೊಗೊಂಡಾಗ ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ, ಸಾರ್ವಜನಿಕವಾಗಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾರ್ಯಾದರೂ ಇಮ್ಮಿಡಿಯೇಟು ಹೋಗಬೇಕು, ಒಂದು ಮನೆಯನ್ನು ಕಟ್ಟಿಸ್ಕೊಂಡು ಇಮ್ಮಿಡಿಯೇಟ್ ಒಂದು ಕರೆಂಟ್ ಬಿಲ್ಲನ್ನು ಏರಿಸ್ಕೊಂಡು, ನೀವು ಪೊಸಿಷನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೊಡೆದಾಕ್ತಾರೆ, ಡೈರೆಕ್ಟ್ ಗೂಂಡೆ ಆಗ್ತಾರೆ. ಈಗ ಫುಲ್ ಕಾನೂನೆಲ್ಲ ಚೇಂಜ್ ಆಗಿದೆ. ಅಕಸ್ಮಾತ್ ಇದೇನಾದ್ರು ಲೀಗಲಾಗಿ ಈಗ ರೆಫರೆನ್ಸ್ ಈಗ DCB ಹೇಳಿದ್ದೀನಿ, ಈಗ ACP DCBಗೆ ಹೋಗ್ತಾ ಇದ್ದಿದ್ದು ಮ್ಯಾಟ್ರ್, ಈಗ ಬಂದಂಥ ಸಂದರ್ಭದಲ್ಲಿ ಇದು ಹಂಗೆ ಎನ್ಕ್ವೈರಿಗೆ ಹೋಗೋದು. ಹಂಗಾಗಿ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರೋರು ಇಟ್ಕೊಳ್ಳಿ. ಆಮೇಲೆ ಜಾಗದ ಹತ್ರ ಪೊಸಿಷನ್ ಇರಬೇಕು, ಸ್ವಾಧೀನದಲ್ಲಿ ಇರಬೇಕಾಗ್ತದೆ. ಈಗ ಅವರು 30-40 ವರ್ಷದಿಂದ ಬಿಟ್ಬಿಟ್ರು, ಈಗ ಒಂದು 1-2 ತಿಂಗಳಿಂದ ಬಂದ್ಬಿಟ್ಟು ಕಾಂಪೌಂಡ್ ಹಾಕ್ಬಿಟ್ರು. ಬಟ್ ಈಗ ತಗೊಂಡಿರೋರು ಏನಾಗಬೇಕು, ಬರ್ತಾರೆ ಜಾಗದ ಹತ್ರ ಹೊಡೆದು ಆಚೆ ಹಾಕ್ತಾರೆ. ಆಮೇಲೆ ಈ ವಿಚಾರ ಬಿಡ್ರಿ, ಆಯಿತು, ಇವಾಗ ನಾವೊಂದು 30 ಜನ, ಅವರೊಂದು 30 ಜನ, 60-70 ಜನ ಇಲ್ಲಿ ಜಾಗದ ಹತ್ರ ಗಲಾಟೆಗಳಾಗ್ತಿದೆ. ಇನ್ನೂ ಒಂದು ಕಡೆ ಬೇರೆ ಕಡೆ ಹೋದಾಗ ಏನಾಗುತ್ತೆ, ಇಲ್ಲೇ ಇಲ್ಲೇ ಒಂದು ಪಕ್ಕದಲ್ಲಿ ಅದ್ಯಾವುದೋ ಒಂದು ಇದರಲ್ಲಿ ಯಾವುದಾದ್ರು ಚಿಕ್ಕಬಿದ್ರಕಲ್ ಕಡೆ ಅವರೊಂದು 100 ನಾವೊಂದು 100, ಅವನು MLA ಕಡೆಯಿಂದ ಫೋನು, ನಾವು MLA ಕಡೆಯಿಂದ ಫೋನು. ಬಟ್ ಗೆಲ್ಲೋದು ಯಾರು? ಕಾನೂನು ಏನು ಅನ್ಬೇಕು? ಹಂಗಾರೆ ಬರೀ ರೌಡಿಸಮೇ ಮಾಡೋದು. ಅವನು ಯಾರು? ಡೈರೆಕ್ಟ್ MLA, ನಾನು MLA, ನಮಗೆ ಗೊತ್ತಿಲ್ವಾ ಅಂತ ನಾವು, ಅವ್ರಿಗೆ ಗೊತ್ತಿಲ್ವಾ ಅಂತ ಅವರು. ಇದೇನಾಗುತ್ತೆ, ಮಾತಕ್ಕೆ ಮಾತು ಬೆಳೀತದೆ, ತಾಕತ್ತು ಪ್ರದರ್ಶನ ಆಗ್ತದೆ. ಆಮೇಲೆ ಅವರು ಹೊಡೆದಾಟ, ಸಿವಿಲ್ ಸೂಟ್ಸಲ್ಲಿ ಏನಾಗುತ್ತೆ ಪಾಪ. ನಾನು ಎಲ್ಲ ಹೋಗ್ಬಿಡ್ಲಿ, ಈಗ ಅವ್ರಿಗಾರು ನ್ಯಾಯ ಸಿಗಬೇಕು, ಇಲ್ಲ ಇವ್ರಿಗಾರು ನ್ಯಾಯ ಸಿಗಬೇಕು. ಈಗ ಇಬ್ಬರಲ್ಲಿ ನ್ಯಾಯ ಸಿಗೋದು ಯಾರಿಗೆ ಹೇಳಿ? ಏನೋ ಪ್ರಶ್ನೆ ಕೇಳಿದ್ರೆ ಈಗ ನೀವು ಹೇಳಿದ್ರೆ ಅವಾಗಲೇ ಅವರು 100 ಜನ, ನಾವು 100 ಜನ, ಈಗ ತಾಕತ್ತಿದ್ದವನೇ ಗೆಲ್ಲೋದಾದ್ರೆ ಅಸಹಾಯಕನಿಗೆ ನ್ಯಾಯ ಎಲ್ಲಿದೆ? ಇಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ, ವಾಸ್ತವದಲ್ಲಿ ಸತ್ಯಾಂಶ ಏನು ಹೇಳಬೇಕು ಅಂದರೆ, ಸಿವಿಲ್ ಸೂಟ್ಸು ಒಂದು ಈ ವಾಸ್ತವದಲ್ಲಿ ಈ ಥರ ಮಾಡ್ಕೊಂಡು ಗೆದ್ದ ಅಷ್ಟೇ. ಕಾನೂನು ಏನನ್ನತ್ತೆ ಅಂದರೆ, ಈಗ ನೀವು ಕಾನೂನು ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ಜಾಗ ನಿಮ್ದಾಗಿದೆಯಾ, ನೀವು ಹೋಗಿ ಮನೆ ಕಟ್ಕೊಳ್ಳಿ, ಶೆಡ್ ಹಾಕ್ಕೊಳ್ಳಿ, ಯಾರನ್ನಾರು ಬಿಡಿ, GPA ಮಾಡಿಕೊಡಿ, SOA ಮಾಡಿಕೊಡಿ, MOA ಎಲ್ಲ ಇದೆ. ಅದೇ ಇರೋದು. ಅದಕ್ಕೆ ಗೂಂಡೆ ಆಕ್ಟ್ ಆಗಂಟ ಬಿಡಲ್ಲ ನಾವು. ಅದು ಯಾರಾದರೂ ಆಗಿರ್ಬೋದು. ಕೆಲವೊಮ್ಮೆ ನೋಡ್ರಿ, ಈಗ ಮೊನ್ನೆ ನಮ್ಮ ಇದರಲ್ಲಿ ಜೇಡ್ರಳ್ಳಿ ಕೃಷ್ಣ ಮೇಲೆ FIR ಆಯಿತು. ಇದು ನೇರವಾಗಿ ಹೇಳುವಂಥದ್ದು. ಮುನಿಕೃಷ್ಣ ಮುನ್ರಾಜ್ ಇವರು ನಮ್ಮ ಯಾರು MLA ಅವ್ರ ಮೇಲೆ FIR ಆಯಿತು, ಎಲ್ಲ ಹೊಡೆದಾಕಿ. ವೇಲು ಮೇಲೆ FIR ಆಯಿತು, ಬಿಡೋದೇ ಇಲ್ಲ ನಾವು. ಆಮೇಲೆ ನಮಗೆ ನಮ್ಮ ಕಾನೂನುಬದ್ಧವಾಗಿದ್ದಾಗ ಆಪೋಸಿಟ್ ಬಂದಾಗ ಮಾತ್ರ ಎಲ್ಲ ನಂದೇ ಗೊತ್ತಲ್ಲ, ಎಲ್ಲ 15,000 20,000 ಕೋಟಿ ಇರೋರನ್ನೇ ಬಿಡಲ್ಲ ನಾನು. ಆಮೇಲೆ ಕಾನೂನು ಇಲ್ಲ ಅಂದ್ರೆ ನಾನು ಬರೋಲ್ಲ, ನಾನು ಎಡಗಾಲೂ ಇಡಲ್ಲ. ಕಾನೂನು ಏನಿದೆ ಆ ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು. ಇವರಿಬ್ಬರು ಸೈಟ್ ತೊಗೊಂಡಿದ್ದಾರೆ, ನ್ಯಾಯ ಕೊಡಿಸ್ಬೇಕು, ಬಂದಿದ್ದೀವಿ. ಆಮೇಲೆ ಏನಾಗತ್ತಂದರೆ ನೋಡಿ, ಈ ರೆವಿನ್ಯೂ ಸೈಟ್ಸ್ಗಳನ್ನು ತೊಗೊಳ್ಳುವಾಗ ದಯಮಾಡಿ ಯೋಚನೆ ಮಾಡಿ ತೊಗೊಳ್ಳಿ. ಎಲ್ಲ ವಿಡಿಯೋದು ನಾನು ಹೇಳ್ತಾ ಇರೋದು ಚಾನಲ್ಗೆ, ನಾನು ನ್ಯೂಸ್ ಚಾನಲ್ಗಳಿಗೆ ಹೇಳ್ತಾ ಇರೋವಂಥದ್ದು ಪ್ರಸಾರ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ನೀವೇನಾದ್ರು ಮಾಡಿ ಆ ಸದ್ಯಕ್ಕೆ ಆ ಅಜ್ಜಿಗೆ ಈ ಸೈಟನ್ನು ಕೊಡಿಸೋ ತನಕನೂ ನೀವು ಕಮಿಷನರ್ ಆಗಿರ್ಬೋದು, ADGP ಆಗಿರ್ಬೋದು, ಮಿನಿಸ್ಟರ್ ಲೆವೆಲ್ಗೆ ಹೋದ್ರೂ ಈ ಜಾಗವನ್ನು ಅವರು ಕೊಡಿಸೋ ಪ್ರಯತ್ನವನ್ನು ನೀವು ಮಾಡಿಸ್ಕೊಡಿ. ಗೊತ್ತಾಗ್ತದೆ ಕ್ರಮ. 72 ವರ್ಷ ಒಬ್ಬಳನ್ನ ಒಂಟಿಯಾಗಿದ್ದವಳು 70 ಕಾಯಿ ಬಡ್ಕೊಂಡೆ ಲಬ ಅಂತ 72 ಎಕ್ಸ್ನ ಮುಟ್ಟಬಹುದಾ? 72 ವಯಸ್ಸಿನವ್ರನ್ನ ಮುಟ್ಟಬಹುದಾ, ತಳ್ಳಬಹುದಾ? ಒಂಟಿ ಹೆಂಗೆ ನೋಡು, ಹಿಡಿಯೋ. ನಾನು ಕೋರ್ಟ್ ಹಾಕಿದ್ದೀನಿ. ನಮ್ಮ ಸೈಟ್ ಅದು ಬನ್ರಿ, ನಮ್ಮ ಸೈಟ್ ಬನ್ರಿ. 2005ರಲ್ಲಿ ನಂದು ಮನೆ ಇದೆ, ಕರೆಂಟ್ ಬಿಲ್ ಕಟ್ಟಿದ್ದೀನಿ. ಮನೆ ಇತ್ತು, ಕರೆಂಟ್
ಕರೆಂಟ್ ಬಿಲ್ ಕಟ್ಕೊಂಡ್ ಬರ್ತಿದ್ರು. ಇವಾಗ ಅದನ್ನ ಒಡೆದಾಕಿ ಇವರ ಏನು 5 ಕುಂಟೆ ಅಂತ ಏನಿದೆ ಅದಕ್ಕೆ ಆ ಜಮೀನನ್ನು ಸೇರಿಸ್ಕೊಂಡಿದ್ದಾರೆ, ಅಜ್ಜಿ ಅವ್ರದನ್ನ ಸೇರಿಸ್ಕೊಂಡಿದ್ದಾರೆ. ನಾವು ಕೇಳ್ತಾರೆ ನಿಮ್ದಿದ್ರೆ ನೀವ್ ಹಾಕೊಳ್ಳಿ, ನಾವೇನಿದೆಲ್ಲ ನಮ್ದು ಅಂತ ಹೇಳಿಲ್ಲ, ನಮ್ದನ್ನು ಸೇರ್ಸಿ ಹಾಕೊಂಡಿರೋದ್ರಿಂದ ಇದು ಎಷ್ಟು ಅಳತೆ ಬಂದಿದೆ ಅಂತ ಅಳತೆ ಮಾಡಿ ನೋಡಿದಾರೆ ಅಷ್ಟೇ. ಹೌದು, ಮನೆ ಅಲ್ಲಿ ಹೊಡೆದಾಕಿದ್ದಾರೆ, ಇವರೇ ಹೊಡೆದಾಕಿರೋದು. ಒಂದು 15 ದಿವಸಕ್ಕೆ ಮುಂಚೆ ಗೊತ್ತಾಯ್ತು. ಕಾನೂನು ಪ್ರಕಾರ ಹೋಗಿದ್ದೀವಿ, ಎಲ್ಲೆಲ್ಲಿ ನಾವು ದೂರುಗಳನ್ನ ಕೊಟ್ಟಿದ್ದೀವಿ. ಆದ್ರೆ ಪೊಲೀಸ್ ಇಲಾಖೆಯಿಂದ ಆದಷ್ಟು ನಮಗೆ ಸಹಾಯ ಸಿಕ್ಕಿಲ್ಲ. ಆದ್ರೆ ಇವ್ರಿಗೆ ಬಹಳಷ್ಟು ವಯಸ್ಸಾಗಿದೆ, ಒಂಟಿ ಮಹಿಳೆ, ನೊಂದಿದ್ದಾರೆ, ಅವರಿಂದ ಬಹಳಷ್ಟು ದೌರ್ಜನ್ಯವನ್ನು ಅನುಭವಿಸಿದ್ದಾರೆ. ಹಾಗಾಗಿ ನಮ್ಮ ಲಾಯರ್ಸರು ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವ್ರು 5 ಕುಂಟೆ ನಮಗೆ ಬೇಡ, ನೇರವಾಗಿ ಹೇಳ್ತಾ ಇದೀವಿ. ನಮ್ದೇನಿದೆ ಒಂದು ಸೈಡ್ ಜಾಗಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಇವ್ರ ಜಾಗ ಬೇಡ, ಇವರು ಸೇರಿಸಿ ಹಾಕೊಂಡಿರೋದ್ರಿಂದ, ನಮ್ಮ ಸೈಟ್ನ ಸೇರ್ಸಿ ಹಾಕೊಂಡಿರೋದ್ರಿಂದ, ನಮ್ದು ಒಂದು ಸೈಟ್ ಸೇರ್ಸಿ ಹಾಕೊಂಡಿದ್ರು ಅಜ್ಜಿ ಅವ್ರು, ನಮ್ದೊಂದು ಸೈಟ್, 2 ಸೈಟನ್ನ ಸೇರ್ಸಿ ಹಾಕೊಂಡಿದ್ರಿಂದ ಅಳತೆ ಮಾಡಿದ್ರೆ ಅಷ್ಟೇ ಹೊರತು ಅವ್ರ ಜಾಗ ನಮಗೆ ಬೇಡ, ನಮ್ಮ ಜಾಗನೂ ಅವ್ರು ತಗೊಳಕ್ ಬೇಡ. ಹೌದು, ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀನಿ 20 ವರ್ಷದಿಂದ. ಈ ಜಾಗ 1940 ನಮ್ಮ ತಾತನಿಗೆ ಬಂದಿರುವಂತ ಆಸ್ತಿ ಜೋಡಿದಾರರು. ಈಗ 1940 ಬಂದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿ ಶೆಡ್ ಹಾಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ಳೋತ್ತಿಗೆ ನೀವೇನ್ ಮಾಡ್ತಾ ಇದ್ದೀರಿ? ಸುಳ್ಳು ಯಾವ್ದು ಹಾಕಿಲ್ಲ, ಹೇಳ್ತಾರ ಬಾಯ್ಲಿ ಅಷ್ಟೇ. ಅಂತ ಸುಳ್ಳುಗಳು 100 ರೆಕಾರ್ಡ್ ಮಾಡಿರೋದು. ಯಾವ ಶೆಡ್ ಇಲ್ಲ, ಯಾವ ಕೆಲಸ ಮಾಡಿ ಸುತ್ತಮುತ್ತ ಕೇಳ್ಕೊಂಡ್ರೆ ಯಾವ ಶೆಡ್ ಇಲ್ಲ, ಯಾವ ಖಾತಾ ಇದ್ರೆ ಅದು ಗೊತ್ತಿಲ್ಲ. ಅಲ್ಲ ಈ ಕಡೆ ಕೇಳ್ರಿ, ಯಾವ ಶೆಡ್ಡು ಇಲ್ಲ. ಅಲ್ಲ ಈ ಕಡೆ ಕೇಳ್ರಿ, ಯಾವ ಶೆಡ್ಡು ಇಲ್ಲ, ಖಾಲಿ ಇತ್ತು. 50 ಲೋಡು ಈ ಗಲೀಜ್ ಬಿದ್ದಿತ್ತು. ನಾನು ಬಂದು 1.5 ತಿಂಗಳಿಂದ ಇದನ್ನ ಕ್ಲೀನ್ ಮಾಡಿಸಿದೀನಿ. ಇವತ್ತು ನೆನ್ನೆ ಏನು ಕಾಂಪೌಂಡ್ ಹಾಕ್ಲಿಲ್ಲ. ನಮ್ಮ ಆಸ್ತಿ ಇಂಥವು. ಅದನ್ನೇ ಹೇಳ್ದು ಪಾಯ ಸಾರ್ ಹೆಂಗ್ ಹಾಕಿದ್ವಿ, ಎಷ್ಟು ದಿನ ಬೇಕು ಹಾಕಕ್ಕೆ ನೋಡ್ರಿ. ಒಂದ್ಸತಿ ನಾನು ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನಮ್ಮ ಆಸ್ತಿಗಳು ಸ್ವಂತನ ನಾವು ಇವತ್ತೇ ಕಟ್ಟಬೇಕು ಅಂತ ಏನಿಲ್ಲ. ನಾವು ಬೇಕಾದಾಗ ಬಂದು ಅವಶ್ಯಕತೆ ಬೀಳೋ ಕಟ್ಕೊತೀವಿ. ಇಲ್ಲ, ಸುಳ್ಳು 100 ಇವಾಗ ಒಂದು ಕೆಲಸ ಮಾಡ್ರಿ ಅವ್ರಿಗೆ. ಇದು 118/8 ನಮ್ಮ ತಾತನಿಂದ ನಾನು ಇವಾಗ ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತೀನಿ, ರೆಕಾರ್ಡ್ ಮಾಡ್ಕೊಡ್ರಿ. ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಆಗಿರೋ ಅಂಥದ್ದು, ಯಾರಾದರೂ ನರಸಿಂಹಯ್ಯನೋ ಪಂಕಜಮ್ಮನೋ ಇನ್ನೊಬ್ಬರ ಒಂದೇ ಒಂದು GP ಏನೋ ದಾಖಲೆ ಇದ್ದರೆ ನಾನೊಂದು ಹೆಜ್ಜೆ ಇಕ್ಕಲ್ಲ ಇಲ್ಲಿಗೆ. ಇಲ್ಲ ಅಂದರೆ ಅವ್ರ ಹತ್ರ ದಾಖಲೆ ಬರ್ಸ್ಕೊಂಡಿರೋದು ಆ ಕಡೆಯಿಂದ ನಮ್ಮ ಓನರ್ಗಳ ಕಡೆಯಿಂದ ತೋರಿಸ್ಲಿ. ನನ್ನ ದಾಖಲೆ ಆವತ್ತಿಂದನೂ A to Z ಇಲ್ಲೇ ಕೊಡ್ತೀನಿ. ಇವಾಗ ರೆಕಾರ್ಡ್ ಮಾಡ್ತೀನಿ. ಅವ್ರು ಹೇಳಿದ್ರು ಕೆಂಪರಾಜಮ್ಮ ನಮ್ಮದು, ನಾವು 2007ರಲ್ಲಿ ವಿತ್ ಮನೆ ಪರ್ಚೇಸ್ ಮಾಡಿದ್ದೀನಿ, ರಿಜಿಸ್ಟ್ರ್ ಪೇಪರಲ್ಲಿ ವಿತ್ ಮನೆ ಅಂತಲೇ ಇದೆ. ಅವತ್ತಿಂದ ಎಲೆಕ್ಟ್ರಿಸಿಟಿ ಬಿಲ್ ಹಾಕಿದ್ದೀನಿ, ಅಪ್ ಟು ಡೇಟ್ ಕರೆಂಟ್ ಬಿಲ್. ಹೌದು, ಈ ಖಾತಾ ಒಳಗೂ ಮನೆ, ಈ ಖಾತಾ ಒಳಗೂ ಮನೆ ಇದೆ. ಹೌದು ಇದೆ, ಹೌದು ಕರೆಕ್ಟಾಗಿದೆ. ಚೆಕ್ ಬಂದಿ ಇದೆ. ಪಕ್ಕದಲ್ಲಿ 5ನೇ ನಂಬರ್ ಸೈಟು ಇದು ಕಾಂಪೌಂಡ್ ಇತ್ತು, ಗೇಟ್ ಇತ್ತು, ಇದೆ ಎಲ್ಲ ಇದೆ. ವಾಸನೂ ಮಾಡ್ತಿದ್ವಿ. ಬಾಡಿಗೆ ಕೊಟ್ಟಿದ್ದೆ ನಾನು, ಬಾಡಿಗೆಯವರು ಬರ್ತಾರೆ. ಅದು ಹೇಳಿ ನಿಂತಿರೋದು 4. ನಿಮ್ಮ ಹಿಂದ್ಗಡೆ ಪೂರ್ವದ ಯಾವುದು? ಪೂರ್ವ ಬಂದು ಈ ಕಡೆ 5. ಇದು ಪಶ್ಚಿಮದು? ಪಶ್ಚಿಮಕ್ಕೆ 3ನೇ ನಂಬರ್ ಸೈಟು. ಅದೆಲ್ಲ ಇದೆ. ಹೌದು. ಆಮೇಲೆ ದಕ್ಷಿಣಕ್ಕೆ ರಸ್ತೆ, ಉತ್ತರಕ್ಕೆ ಬೇರೆಯವ್ರ ಸೈಟು. ನಾವು ದೂರ ಕೊಟ್ಟಿರೋದ್ರಿಂದ ಹಿಡಿದು ದಾಖಲೆಗಳಿಂದ ಹಿಡಿದು ಈ ಖಾತೆಯಿಂದ ಹಿಡಿದು ಸುಳ್ಳು ಯಾವ ಮನೆಯೂ ಇಲ್ಲ. ಇವಾಗ ನಾನು ಹೇಳಿದ್ನಲ್ಲ 1940ರಿಂದ ಏನಿತ್ತು ಆ ಫೋಟೋಗಳು ದಾಖಲೆಗಳೆಲ್ಲ ನಿಮ್ಗೆ ಕೊಡ್ತೀನಿ. ಇದ್ರೆ ಅವ್ರು ತೋರಿಸ್ಲಿ. ಹಲೋ ಹಲೋ, ಆ ವಿಡಿಯೋನು ತಗೊಂಬ, ಆಮೇಲೆ ದಾಖಲೆ ಎತ್ಕೊಂಡ್ರಿ. ಬೇಗ ಬೇಗ ಬನ್ನಿ. ಆಮೇಲೆ ನಮ್ಮ ಮನೆ ನಿಂತ್ಕೊಂಡು ಕೆಂಪರಾಜ ಮನೆ ನಿಂತ್ಕೊಂಡು ಕಟ್ಸ್ಕೊಟ್ರು. ನಮ್ಮ ಸೈಟ್ ಓನರು ಕೆಂಪರಾಜ ಮನೆ ಬಂದು ನಿಂತ್ಕೊಂಡು ಕಟ್ಸ್ಕೊಟ್ರು. ದಾಖಲೆ ನಾನು ತೆಗಿಸ್ತೀನಿ. ಅದೇ ತರ ನೀವು ರೆಕಾರ್ಡ್ ಮಾಡಿ. 118 ಎಲ್ಲ ಸುಳ್ಳು, ಎಲ್ಲ ಖಾಲಿ ಸೈಟ್ ಯಾರಾದ್ರೂ ಕರೆಂಟ್ ಬಿಲ್ ಕೊಡ್ತಾರ? 20 ವರ್ಷದ್ದು ಕರೆಂಟ್ ಬಿಲ್ ಇದೆ. 20 ವರ್ಷದ್ದು 20 ವರ್ಷ ಕರೆಂಟ್ ಬಿಲ್ ಕಟ್ಟಿದ್ದೀವಿ, ತರ್ತಾ ಇದ್ದಾರೆ. ಕರೆಂಟ್ ಬಿಲ್ ಕಟ್ಟಿದ್ದೀವಿ. ನಮ್ಮ ಹತ್ರ ಏನ್ ದಾಖಲೆಗಳಿದಾವೆ ನಾವು ಮಾಡ್ತೀವಿ. ಕಾಂಪೌಂಡ್ ಗೇಟ್ ಎಲ್ಲ ಇದೆ. ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೋರ್ಟಿಗೆ ಹೋಗಿ ಅವ್ರ ಡಾಕ್ಯುಮೆಂಟ್ಸ್ ಅವ್ರು ಕೊಡಿ, ಹೋಗಿ ಕೋರ್ಟಲ್ಲಿ ಇತ್ಯರ್ಥ ನಾವು ತಗೊಂಡಿವಿ. ನಾವು ತೋರಿಸ್ತೀವಲ್ಲ, ಹಂಗೇನೆ ಅವ್ರನ್ನ ಯಾವ್ದನ್ನ ಬರ್ಕೊಂಡ್ರೆ ಮೂಲ ಇರ್ತದಲ್ವಾ. ಹೌದು, ಖಂಡಿತ. ಕೆಂಪರಾಜಮ್ಮನ್ಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ಕೆಂಪರಾಜಮ್ಮಂಗೆ ನರಸಿಂಹಯ್ಯ ಬರ್ಕೊಟ್ಟವ್ರೆ, ಅವ್ರಿಗೂ ಪಕ್ಕಾ ರಿಜಿಸ್ಟರ್ ಆಗಿದೆ. ಬಂದಿರ್ಬೇಕಲ್ಲ.
ಹೆಂಗ್ ಬಂತು ಜಾಗ? ನಮಗ್ ಗೊತ್ತಿಲ್ಲ. ನಾವು 3 ರಿಜಿಸ್ಟ್ರು ನೋಡಿ ನಾವು ತಗೊಂಡ್ವಿ. 3 ರಿಜಿಸ್ಟ್ರು ನೋಡಿ ನಾವು ತಗೊಂಡಿದ್ದು. ನರಸಿಂಹಯ್ಯ ಬಂದು ಕೆಂಪರಾಜಮ್ಮಗೆ ಮಾಡ್ಕೊಟ್ಟಿದ್ದಾರೆ, ಕೆಂಪರಾಜಮ್ಮ ಬಂದು ನಮಗೆ ಮಾಡ್ಕೊಟ್ಟಿರೋದು. ಆಯ್ತು, ಇವಾಗ ನರಸಿಂಹಯ್ಯ ಕೆಂಪರಾಜಮ್ಮ ಆರ್ಟಿಸಿಲಿ ಬಂದು ಕೆಂಪರಾಜಮ್ಮ ಇದು ನರಸಿಂಹಯ್ಯ ಅಂತಾನೆ ಬರ್ತಾ ಇರೋದು. ಈಗ ಈ ಸಿ ತೆಗ್ಸಿದ್ರೆ ಸರ್ ನಾನು ಒಂದು ವಿಚಾರ ಹೇಳ್ತೀನಿ. ಇವಾಗ ನಮ್ಮ ತಾತ ಆಸ್ತಿನ ಮಾರಿರ್ತಾರೆ, ಯಾರೋ ಒಬ್ರು ತಗೊಂಡಿರ್ತಾರೆ. ಇವಾಗ ನಮ್ಮ ತಾತನ ಹೆಸರಲ್ಲಿ ಇರ್ತಿತ್ತೆ ಸರ್, ಇವಾಗ ಬೇರೆಯವರು ದುಡ್ಡು ಹಾಕಿ ತಗೊಂಡಿರ್ತಾರೆ. ನಮ್ಮ ತಾತಂದೇ ಅಂತ ನಾವು ಹೇಳಿದ್ರೆ ಯಾವ ಅರ್ಥ ಸರ್? ಇವ್ರದ್ದೇನಿದೆ ಇವ್ರು ತಗೊಳ್ಳಿ, ನಮ್ಮ ಹತ್ರ ಏನಿದೆ ಕೊಡ್ತೀವಿ. ಸರಿ ಇಲ್ಲ ಅಂದರೆ ಇನ್ನೂ ಒಬ್ರು ವಕೀಲರನ್ನ ಇಟ್ಕೊಳ್ಳಿ, ಇನ್ನೂ ಹೋರಾಟ ಮಾಡಲಿ, ಕಾನೂನು ಹೋರಾಟ ಮಾಡಲಿ, ತೊಂದರೆ ಇಲ್ಲ. ದೌರ್ಜನ್ಯ ಬೇಡ ಸರ್. ಅದು ನಿಜ. ನಾವು ನಾನು ಅದೇ ಹೇಳಿದ್ದು. ಆದ್ರೆ ಯಪ್ಪ ನನ್ನ ಕಳ್ಳಿ ಕೆಳಕ್ಕೆ ಇವಾಗ ನಾವು ಲೀಗಲ್ ಆಗಿರೋದಕ್ಕೇನೆ ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ಲೀಗಲ್ ಆಗಿರೋದಕ್ಕೇನೆ ನಾನು ಪಕ್ಕ ದಾಖಲೆ ಇಲ್ಲ ಅಂದರೆ ಯಾವನು ಗೌರ್ಮೆಂಟ್ ಸರ್ವೆ ಮಾಡೋಕ್ಕಿಲ್ಲ. ನಾನು ಪಕ್ಕ ದಾಖಲೆ ಹಾಕಿ ಅಕ್ಲಾಜ್ಮೆಂಟು ನಿಮ್ಗೆ ಇವಾಗ ಕೊಡ್ತೀನಿ, ಅದನ್ನು ತಗೊಳ್ರಿ. 23ನೇ ತಾರೀಕಿಗೆ ಡೇಟ್ ಕೊಡ್ತೀನಿ ಅಂತ ಹೇಳೋರು ನನಗೆ. ನಾನು 4ನೇ ತಾರೀಕಿಗೆ ಅರ್ಜಿ ಹಾಕಿದ್ದೀನಿ. ಆಯ್ತಾ? ಇದು ಲೀಗಲ್ಲ ಅನ್ಲೀಗಲ್ಲ? ಸರಿ, ಇವಾಗ ಆಯ್ತು, ನಮ್ಮ ನೀವು ಲೀಗಲ್ ಆಯ್ತಾ? ಎಲ್ಲರಿಗೂ ನೋಟಿಸ್ ಬರ್ತದೆ, ನೋಟಿಸ್ ಬರ್ತದೆ. ಒಂದ್ ನಿಮಿಷ ಇರಿ. ನೋಟಿಸ್ ಸರ್ವ್ ಆಗೋದು ಇನ್ನ 7 ದಿನಕ್ಕೆ ಮುಂಚೆನೆ ನೋಟಿಸ್ ಕೊಡ್ತಾರೆ. ನಾನು ಹೇಳ್ತಾ ಇರೋದು ನಾಳೆನೋ ಇಲ್ಲ ನಾಡದೋ ಇಲ್ಲ ಇವತ್ತೋ ನೋಟಿಸ್ ಬರ್ತದೆ. ನೋಟಿಸೇ ಯಾರಿಗೆ ಬರ್ತದೆ? ಆ ಕಡೆ ಕೆಂಪರಾಜಮ್ಮ ಜಮೀನಿಗೆ ಬರ್ತದೆ, ಈ ಕಡೆ ಯಾರವನು ನಮ್ಮ ಗಂಗಪ್ಪನಿಗೆ ಬರ್ತದೆ, ಆ ಕಡೆ ತಿಮ್ಮಯ್ಯನಿಗೆ ಬರ್ತದೆ ಜಮೀನವ್ರಿಗೆ. ಅಷ್ಟು ಜನಕ್ಕೂ ರಿಜಿಸ್ಟರ್ ಪೋಸ್ಟೇ ಅಡ್ರೆಸ್ಗಳೆಲ್ಲ ನಮ್ಮ ಹತ್ರವೇ ಮಾಡಿಸ್ತೀವಿ. ಯಾಕೆ ಅದನ್ನ ನಿಮ್ಗೂ ಬೇಕು, ಇವ್ರಿಗೂ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ನಾನು ತೋರಿಸ್ತೀನಿ. ಹಾಕಿರೋ ಅಕ್ಲಾಜ್ಮೆಂಟ್ ಇಲ್ಲದೆ ಇವತ್ತು ನಾಳೆ ನೋಟಿಸ್ಗಳು ಬರ್ತವೆ. ಆಯ್ತಾ? ಅಕ್ಲಾಜ್ಮೆಂಟ್ ಅಂತೂ ಇವಾಗ ಅದೇ ಕೊಡ್ತೀನಿ ಸರ್. ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನನಗೆ ದಾಖಲಾತಿ ಇಲ್ಲ ಅಂದ್ರೆ ನಾನು ಯಾಕೆ ಸರ್ವೆ ಆಗ್ತಿದೆ? ಅಲ್ಲಲ್ಲ, ಇವಾಗ ಅವರು ಹಂಗೆ ಸರ್ವೆ ಮಾಡಿಸ್ಲಿ. ನಿಜಾನ ಇಲ್ಲ? ಸುಳ್ಳು ಚಿಕ್ಕದೇ ಇಲ್ಲ, ಇರ್ಲಿಲ್ಲ, ಯಾವುದೂ ಇಲ್ಲ. ಇದ್ದಿದ್ರೆ ಆಯ್ತು, ಇವಾಗ ಮನೆ ಓಡಾಡ್ತಿದ್ದೀರ, ಅವ್ರು ಸುಮ್ಮನೆ ಇರಲ್ಲ ಯಾರನ್ನ? ನನ್ನ ಜಾಗ ಈ ಖಾತಾ ಒಳಗೆ ಮನೆ ಇದೆ, ಫೋಟೋ ಖಾತಾ ಮಾಡಿ ತೋರಿಸ್ತೀನಿ, ದಾಖಲೆ ಅವರು ತೋರಿಸ್ಲಿ. ನಾವು ಇವಾಗ ಬರೀ ಮಾತಲ್ಲಿ ಹೇಳೋದು ಬೇಡ, ನಾನು ದಾಖಲೆ ಕೆಲಸ ಮಾಡೋದು ಗೊತ್ತಿಲ್ಲ ಅವನಿಗೆ. ಇಲ್ಲಿ ಕೇಳಿ, ನೀವು ಕೇಳಿಸ್ಕೊಳ್ಳಿ. 23ನೇ ತಾರೀಕು ನಿಮ್ಗೂ ಒಂದು ಫೋನ್ ಹಾಕ್ತೀನಿ, ಬಂದ್ಬಿಡ್ರಿ. ಅವಾಗೂ ನೋಟಿಸ್ ಕೊಟ್ಟಿರ್ತೀವಿ. ನಿಮ್ ಪಕ್ಕದಲ್ಲಿ ನಿಮ್ದು ಇತ್ತು ಅಂತಾನೆ ಹೇಳ್ತಾವ್ರೆ. ನಮ್ಮದನ್ನ ನಾವು ಅಕ್ವೈರ್ ಮಾಡ್ಕೊಡಿ ಅಂತ ಅವ್ರು ಹೇಳ್ತಾ ಇರೋದು. ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು 5 ಗುಂಟೆಗೆ ನಾವು ಅದು ಬಸ್ತಿಗೆ 2 ಸತಿ ಮಾಡಿಸಿದ್ದೀನಿ. ಇವ್ರಿಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಇವ್ರು ನಂಬಿಕೆ ಬರ್ಬೇಕಲ್ಲ, ತಿರ್ಗಾನು ನೋಟಿಸೇ ಕೊಟ್ಟು ಮಾಡೋದು. ನೋಟಿಸ್ ಕೊಡ್ತೀರಾ ಯಾರು ಸರ್ವೆ ಮಾಡೋಕ್ಕಾಗಲ್ಲ. ಅದು ಬಸ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ತೀವಿ ಸರ್. ನಿಮ್ಗೆ ಒಬ್ಬ ಇದ್ರೋರು ಇದೀರಿ, ಯಾವುದೇ ಒಬ್ಬ ಮನುಷ್ಯ ಆತನ ಆಸ್ತಿಗೆ ಇವತ್ತೇ ಹೋಗ್ಬೇಕು ಅಂತ ಯಾವ ಕಾನೂನಿಗೂ ಬಂದಿಲ್ಲ. ಜಮೀನ ಅವ್ರಿಗೆ ಇಷ್ಟ ಕಟ್ಟಿಲ್ಲ ಸರ್. ನೀವು ಹೇಳ್ತಾ ಇದ್ದೀರಾ ಎಲ್ಲಾ ಬರೀ ಸುಳ್ಳುಗಳು ಹೇಳ್ತಾರೆ ಸರ್. ಕರೆಂಟ್ ಬಿಲ್ ಕಟ್ಟಿರೋ ತೆಗಿಸ್ರಿ. ಕರೆಂಟ್ ಬಿಲ್ ಹಾಕವ್ರಿ ಇವರು ಕೊಟ್ಟಿಲ್ಲ, ಯಾಕೆಂದ್ರೆ ಮನೆ ಇರ್ಲಿಲ್ಲ. ಒಂದ್ ಕಂಬ ಹಾಕಿರೋದು ನಾನು ನೋಡಿದೀನಿ ಪೊಲೀಸ್ ಸ್ಟೇಷನ್ಗೆ. ಇನ್ನೊಂದು ಅರ್ಥ ಮಾಡ್ಕೊಳ್ರಿ. ನಮ್ ಕ್ವಶನ್ ಏನ್ ಗೊತ್ತಾ, ನಿಮ್ದೇ ಇಲ್ಲ ಅವ್ರಿಗೆಲ್ಲ ನಿಮ್ಗೆ ಅರ್ಥ ಆಯ್ತು ಇವಾಗ. ಯಾವುದೇ ಜಾಗನ ಅವ್ರು ಯಾವಾಗ ಬೇಕಾದ್ರೂ ಅನುಭವಿಸಬಹುದು, ಏನ್ ಬೇಕಾದ್ರೂ ಮಾಡೋದು, ಅವ್ರವ್ರ ಸ್ವತಂತ್ರ. ಅದನ್ನ ಕೇಳಕ್ಕೆ ಆಗಿತ್ತಲ್ವಾ? ಇವಾಗ ಯಾಕೆ ಬಂದು ಹಾಕಿದ್ರೆ ಅವಾಗಲೇ ಬಂದು ಮಾಡ್ಕೋಬೋದಿತ್ತಲ್ಲ? 2 ವರ್ಷ ಆದ್ಮೇಲೆ ಹಾಕೋಬೋದಿತ್ತಲ್ಲ? ಇವ್ರ ಪ್ರಕಾರನೇ ಹೋಗ್ತೀವಿ ಅಂದ್ರೆ ಇವ್ರಪ್ಪ ರಿಜಿಸ್ಟರ್ ಮಾಡ್ಕೊಟ್ಟಾದ್ಮೇಲೆ 20 ವರ್ಷ ಆದ್ಮೇಲೆ ಅವ್ರು ರಿಜಿಸ್ಟರ್ ಮಾಡ್ಕೊಟ್ಟಿರ್ತೀವಿ. ಚೀಟಿ ತೋರಿಸ್ಬಿಡ್ಲಿ, ತಿರುಗಿಲ್ಲಿಂದ ಎಡಗಾಲಿಕ್ಕದಿಲ್ಲ ಅಂದ್ರೆ ಇವ್ರು ಹೋಗ್ಲಿ. ಏನ್ ಚೀಟಿ ತೋರಿಸ್ಬೇಕು? ರಾಮಣ್ಣ ನರಸಿಂಹಣ್ಣಗಾಲಿ ಕೆಂಪರಾಜಮ್ಮನ್ಗಾಲಿ ನಮಗ್ ಮಾಡಿದ್ರೆ ನಾವ್ ಹೇಳ್ತಾ ಇದೀವಿ. ಇವ್ರಪ್ಪ ಯಾರು ಮಾರಿದ್ರು ನಮಗ್ ಗೊತ್ತಾ ಇವ್ರಪ್ಪ ಯಾರು ಅಂತ? ಒಂದು ವಿಚಾರ, ನಮ್ಮ ಹತ್ರ ಇರೋ ದಾಖಲೆಗಳನ್ನ ತಗೊಂಬಂದು ನಾವು ತೋರಿಸ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ದಾಖಲೆಗಳನ್ನ ತೋರಿಸ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅವರು ಪಕ್ಕದ 118 ಇದೇ ಊರಾಗವ್ರೆ. 118 ಕೆಂಪರಾಜಮ್ಮ ನರಸಿಂಹಯ್ಯನ ಹೆಸರಲ್ಲಿ ಬರ್ತಿದೆ. ನರಸಿಂಹಯ್ಯ ಅಂದ್ರೆ ಅವ್ರು ಯಾರೋ ಬರ್ಸ್ಕೊಂಡವ್ರಲ್ಲ ಇವರು. ಇದೆಲ್ಲ 118/9 ಅದಕ್ಕೆ ನಾವು ಇವ್ರು ಕನ್ಫರ್ಮ್ ಅಂತಾನೆ ಹಾಕಿದ್ದೀವಿ. 5 ಗುಂಟೆಗೆ 13 ಸೈಟ್ ಮಾಡ್ಯಾವ್ರೆ. 5 ಗುಂಟೆಗೆ ಅದಿರೋದು 5 ಗುಂಟೆ 13 ಸೈಟ್ ಮಾಡ್ತಾರೆ. 13 ಸೈಟ್ ಮಾರವ್ರೆ. ಪ್ಲಾನ್ ನೋಡಿ ಅವ್ರ ಹತ್ರನೇ. 13 ಸೈಟ್ ಯಾವುದು? ಈಗ ಅವೆಲ್ಲ ಅದೇನೆ, ಎಲ್ಲ ಅದೇ ಹಾಕಿರೋದು. ನೋಡಿ ಎಲ್ಲಾರ್ದವನು ಇದು ಮಾತ್ರ 6 ಗುಂಟೆ, ಇದು 5 ಗುಂಟೆ. ಒಬ್ಬರು ಎಲ್ಲರೂ
ಅದು 11 ಜನದ ಭಾಗಗಳಿವು ಜೋಡಿದಾರದು ಅಷ್ಟು ದಾಖಲೆ ಹೋಗಲ್ಲ ಯಾವ ಅವನು ಈಸ್ಕೊಂಬರವನ್ನ ನೀವೆಲ್ಲ ಇದು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ ಅದೇನಿದೆ ನಾವು ಅದೇ ಹೇಳ್ತಿರೋದು ಕೇಳ್ತಾ ಇರೋದು ಕಾನೂನು ಪ್ರಕಾರ ಏನು ಅಂತಂದ್ರೆ ಅವರು ಇಲ್ಲಿ ವಾಸವಾಗಿರೋದು ನಿಜನಾ ಅಂದ್ರೆ ನೀವು ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಅದು ಸ್ಟೇ ಆರ್ಡರ್ ಬರೋರ್ಗು ಯಾರು ಕೆಲಸ ಮಾಡ್ಬಿಡ್ರಿ ಅವ್ರ ಪಾಡ್ಗೆ ಅವ್ರವ್ರಿಗೆ ಜಗಳ ಬೇಡ ಅಂತ ಕಾನೂನು ಪ್ರಕಾರ ಹೋಗೋಣ ಅಂತ ಕೇಳ್ತಾ ಇದ್ರೆ ವಿನಃ ಇಲ್ಲಿ ಯಾರು ಗಲಭೆ ಬಿಡಿಸ್ಕೊಂಡು ಗಲಾಟೆ ಮಾಡ್ಕೊಂಡು ಏನು ದ್ವೇಷ ಕಟ್ಕೊಂಡು ಯಾರು ಇಲ್ಲೇನು ಮಾಡ್ತಿಲ್ಲ. ಕೇಳ್ತಾ ಇರೋದು ಇಷ್ಟೇ, ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಇದು ಮಾಡ್ಕೊಂಡು ಅವ್ರದ್ದೇನಿದೆಯೋ ಅವ್ರು ತಗೊಳ್ರಿ, ನಿಮ್ದೇನಿದೆಯೋ ನೀವು ತಗೊಳ್ರಿ. ಇವಾಗ ಕೋರ್ಟಲ್ಲಿ ನಡೀತಾ ಇದೆ, ಸ್ಟೇ ಬರ್ರಿ, ಅಲ್ಲೇನು ಪ್ರೊಸೀಜರ್ ಏನಿರುತ್ತೋ ಅದೇನು ಕಾನೂನು ಪ್ರಕಾರ ಏನು ಡಿಸೈಡ್ ಆಗುತ್ತೋ ಅದ್ರ ಪ್ರಕಾರ ಮೂವ್ ಮಾಡ್ಕೊಳ್ಳೋಣ ಅಷ್ಟೇ. ಅದು ಸಿಂಪಲ್ ಮ್ಯಾಟರ್, ಅದೇನು ದೊಡ್ಡ ಗಲಾಟೆ ನಾನು ಹಾಕಿದ್ದೀನಿ. ಈಗ ಅಲ್ಲ ಅವರು ನಾನು ಹೇಳ್ತಾ ಇರೋದು ಕಾಂಪೌಂಡ್ ನಾವೇನು ಇಲ್ಲಿ ಇನ್ನೇನು ಇವಾಗ ಮಾಡಲ್ಲ. 23ನೇ ತಾರೀಕು ನೋಟಿಸ್ ಕೊಡ್ತೀನಿ ಅಂತ ಇವತ್ತು ನನಗೆ ಮಾಹಿತಿ ಬಂದಿದೆ. ಇಲ್ಲ ಒಂದಿನ ಹೆಚ್ಚು ಕಡಿಮೆ ಸರ್ವೆ ಆಗ್ತದೆ, ನೀವು ಬರ್ರಿ, ನಾವು ಇರ್ತೀವಿ. ನಮ್ಮ 118 ಇಲ್ಲ, ಅವರು 118/8 ನಮ್ಮ ತಾತ ದೊಡ್ಡಮುನಿಯಪ್ಪ, ನಮ್ಮಪ್ಪ ರಾಮಣ್ಣ, ನಾವು 7 ಜನ ಮಕ್ಕಳಿದ್ದೀವಿ. 7 ಜನದಾಗೆ ತೋಪಣ್ಣ, ಮೈಲಾರಪ್ಪ, ಮುನಿಯಪ್ಪ, ಹನುಮಂತಯ್ಯ, ಜೈಮುನಿಯಪ್ಪ ಅವರು ಪೊಲೀಸ್ ಆಫೀಸರು, ನಾನು ಒಬ್ಬ ಟೀಚರು, ನಾನು ಸ್ಕೂಲ್ ನಡೆಸ್ತೀನಿ. ಇವ್ನು ನನ್ನ ತಮ್ಮ 7 ಜನ. ನಾವು ಇಷ್ಟು ಜನದಲ್ಲಿ ಯಾರಾದರೂ ಒಂದೇ ಒಂದು ಗೀಟು ಯಾವತ್ತಾದರೂ 1940ರಿಂದ ಹಾಕೊಟ್ಟಿರುವಂತ ಒಂದು ಪೇಪರ್ ಅವ್ರು ತಂದುಬಿಟ್ರೆ ಈ ಜಮೀನು ಆಯ್ತು, ಪೇಪರ್ ತರ್ರಿ, ಪೇಪರ್ ತಗೊಂಬರ್ರಿ, ತರ್ಬೇಕಲ್ಲ, ತೋರಿಸ್ಬಿಟ್ರೆ ಈಗ ತಗೊಂಡ್ಬರ್ತೀವಿ ಅಂತ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಡಾಕ್ಯುಮೆಂಟ್. ಕೊಟ್ಟಿದ್ದೀನಿ ನಾನು ಆಗ್ಲೇ ಕೋರ್ಟ್ಗೆ. ನಾನು ಅಷ್ಟರಿಂದ ದಾಖಲಾತಿ ತೋರಿಸ್ತೀನಿ. ಇವಾಗ ನಮ್ಮ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತಾರಲ್ಲ, ಅದೊಂದು ನೋಡ್ರಿ ಇಲ್ಲಿ ಇದ್ರಾಗೆ ನಿಮ್ಗೆ ಅರ್ಥ ಆಗ್ತದೆ. ಒಂದು ಭಾಗ ಇವ್ರು 11 ಜನ ಜೋಡಿದಾರರು ಈ ಜಮೀನುಗಳನ್ನ ಕೊಂಡ್ಕೊಂಡಿರೋದು. ಇಲ್ಲಿ ಒಬ್ಬೊಬ್ರಿಗೆ ಎಷ್ಟು ಹೆಸರು ತೋರಿಸ್ತೀನಿ. ಇದು ಬಂದು ರೋಡಿಂದ ಆಚೆ ಅದಿಲ್ಲ, ಮೈನ್ ಮಾರ್ದಿಂದ ಆಚೆ. ಇದು ಪಾರ್ಟಿ ಹಾಲು, ಅಲ್ಲಿ ಎದುರುಗಡೆ ಕಟ್ಟಿರೋ ಪಾರ್ಟಿ ಹಾಲು ಆಯಿತಾ. ಇದು 3ನೇ ಭಾಗ, 4ನೇ ಭಾಗ, 5, 6, 7ನೇ ಭಾಗ ಪಕ್ಕದ್ದು ನಂಜಪ್ಪ ಅವ್ರ ಹೆಸರಾಗಿ ಇತ್ತು ಮೊದಲು. 8ನೇದು ನಮ್ಮದು ದೊಡ್ಡ ಮುನಿಯಪ್ಪ. ನೋಡ್ರಿ ಇಲ್ಲಿ ಎಷ್ಟಿದು, ಬೆಟ್ಟದ ರಂಗಪ್ಪ 1ನೇ ಅವ್ರು ಆಯಿತಾ. 2ನೇದು ಮುದ್ಬಸಪ್ಪ, ಮುದ್ಬಸಪ್ಪರು 5 ಹಾಕಿರೋದು ಪಾರ್ಟಿ ಹಾಲು. 3ನೇದು ದೊಡ್ಡಯ್ಯ, ಅಲ್ಲಿ ಬರ್ತದೆ 3ನೇದು ಆ ಕಡೆ ರೋಡ್ ಪಕ್ಕಕ್ಕೆ. ಮರಿಯಪ್ಪ ಅದ್ರ ಪಕ್ಕದ 4ನೇದು ಅಪ್ಪಯ್ಯಣ್ಣ, ಕರೆಕ್ಟಾಗಿ ಇಲ್ಲಿ ಬರ್ತದೆ ಈ ಮನೆ ಯಾರಿಗೆ ಬರೋದು ಅಪ್ಪಯ್ಯಣ್ಣವ್ರದ್ದು. ಇದು ಗಂಗಪ್ಪ ಬಿಂದ್ ರಂಗಪ್ಪ, ಇವಾಗ ಚೌಟ್ರಿ ಕಟ್ಟವ್ರವರು ಮೊದಲು ಗಂಗಪ್ಪನ ಅವ್ರದ್ದು. ಚೆನ್ನಪ್ಪ ಇದೆ. ಎಷ್ಟನೇ ಭಾಗ ಇದು, 118/7 ಆಯಿತಾ. ನೋಡಿ ಇದು ಇಲ್ಲ ನೋಡ್ರಿ, ಇದು ದೊಡ್ಡ ಮುನಿಯಪ್ಪ 118/8 ನಮ್ಮದು. 109 ದಾಸಣ್ಣ ಅಂತದಲ್ಲ, ಇದು ನರಸಿಂಹಯ್ಯರ ವಂಶಸ್ಥರದು. ಕೆಂಪರಾಜಮ್ಮ ಅಂತಾರಲ್ಲ ಅವ್ರದ್ದು 5 ಕುಂಟೆ 118/9. ಸಂಜೀವಯ್ಯಂದು ನೋಡ್ರಿ, ಐದು ಇರಮ್ಮ, ಇಲ್ಲೇ ಇದೆ ತೋರಿಸ್ತೀನಿ. ಅಲ್ಲ ಇಲ್ಲ ಇದೆ ಸಂಜೀವಯ್ಯಂದು. ಅಲ್ಲ ಸಂಜೀವಯ್ಯನಿಂದ ನರಸಿಂಹಯ್ಯನಿಗೆ ಸಂಜೀವಯ್ಯಂದು ಐತೆ. ಇದೆಷ್ಟಣ್ಣ ಇದು, ಇದ್ಯಾರಿದು, ಇದ್ಯಾರು ಸಂಜೀವ ತಾನೆ. ಸಂಜೀವಯ್ಯಂದು ಎಷ್ಟು, 10. ಎಲ್ಲಿ ಬರ್ತದೆ, 8, 9 ಆದ್ಮೇಲೆ 10 ಬರ್ತದೆ. ಮೇನ್ ರೋಡ್ ಇಲ್ಲ ಇದಾಯ್ತಾ. ಇದು ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಇದು ಜಮೀನುಗಳು ಅಂತ. ಇದು ಪತ್ರ ಬಗ್ಗೆ ಸ್ಕೆಚ್ ಆಯ್ತಾ. ಆಮೇಲೆ ಇವಾಗ ನಿಮ್ಗೆ ಆಯ್ತು ಇರ್ರಿ, 2000 ಇಸ್ವಿಯಿಂದ ಈ ಕಡೆ ಕೇಳ್ರಿ. ನಾನು ಇಷ್ಟೆಲ್ಲ ತೋರಿಸ್ತಿದ್ದೀನಲ್ಲ, ನಮ್ಮ ಮೂಲ ಪೇಪರ್ ಕೊಡಪ್ಪ. 40ನೇ ಇಸ್ವಿಯಿಂದ ನಾನು ಕೊಡ್ತಾ ಇದ್ದೀನಿ. ಅವ್ರಿಂಗೆ ನಾವ್ ಇದನ್ನ ತಗೊಂಡಿದೀವಿ ಈ ಕಡೆ ಅಂತ ಒಂದು ದಾಖಲೆ ತೋರಿಸ್ಲಿ. ಅವ್ರು ಹೇಳ್ತಾರಲ್ಲ ಅದು ತೋರಿಸ್ಲಿ, ಐತೆ ಅಂತ ಕೊಡ್ಬೇಕಲ್ಲ. ಕೊಡಲ್ವಲ್ಲ ಸಾರ್ ದಾಖಲೆ, ಹೇಳ್ರಿ. ದಾಖಲೆ ಇಲ್ದಿರ ಬರೀ ಮಾತಲ್ಲಿ ಏನಾಗ್ತದೆ ಇವಾಗ. ಮತ್ತೆ ಇದು 1940ರಲ್ಲಿ ಬಂದಿರೋದು, ಇದ್ರಲ್ಲಿ ಮೆನ್ಷನ್ ಐತೆ. ಆಮೇಲೆ ಇವಾಗ ನಮ್ಮ ಹೆಸರು ವಿಭಾಗ ಪತ್ರ ಆಗಲ್ಲ, ಅದು ತೋರ್ಸಯ್ಯ. ಬಿಡೋ ಮೈಲಣ್ಣ, ನೀನ್ ಮಾತಾಡ್ಬಿಡ. ನೋಡಿ ಈಗ ಆಗಿದ್ದಲ್ವಾ, ನೀವೇನೋ 23ಕ್ಕೆ ಸರ್ವೆ ನಂಬರ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಇದು ಮಾಡಿ ನನ್ನ ಹೆಸರಲ್ಲಿ ರೆಕಾರ್ಡ್ ಮಾಡ್ಕೊಡ್ರಿ ಅದನ್ನು. ಅವರು ಆಸ್ತಿ ಒಳಗೆ ಬರಮ್ಮ, ಇಲ್ಲಿ ತೋರಿಸ್ತೀನಿ ರಾಮಾಯಣ ಆಸ್ತಿ. ಇದು ನೋಡಿ 2001 ಈ ರಾಮಾಯಣ ತೋರ್ಸಪ್ಪ. ಇದು ನೋಡಿ ನಮ್ಮ ತಂದೆ ಹೆಸರಲ್ಲಿ ನೋಡ್ರಿ, ರಾಮಯ್ಯ ಬಿ ದೊಡ್ಡ ಮುನಿಯಪ್ಪ.
ರಾಮಾಯಣ ಹೆಸರು ಜಾಸ್ತಿ ಆಯ್ತಾ. ರಾಮಣ್ಣ ನಾವು ಮಕ್ಕಳು ವಿಭಾಗ ಮಾಡ್ಕೊಂಡ ನನ್ನ ಹೆಸರು ಅದು ಪಾಯಿಂಟ್. ನಮ್ದು 118/8. ಎಲ್ಲ ಒಂಬತ್ತೆ ಸರ್ವೆ ನಂಬರು. ತೋರಿಸಿ ಅದು ರೆಕಾರ್ಡ್ ತೋರಿಸಿ 9 ಎಷ್ಟು ಎಕರೆ ಐತೆ ನೋಡೋಣ. ತೋರಿಸ್ಬೇಕಲ್ಲ. ನರಸಿಂಹಯ್ಯನ ಪಾಣಿ ನನ್ನ ಹತ್ರ ಇತ್ತು, ಅದು ಅಲ್ಲಿ ನಾನು ಇಟ್ಕೊಳ್ಳಿಲ್ಲ. 5 ಗುಂಟೆ ಇರೋದು ಅದು ತಾಂಡಿದ್ದೀನಿ. ಏನ್ ಹೇಳ್ತಾರೆ ಈಗ ಕೋರ್ಟಿಗೆ ಹೋಗೋಣ, ಕೋರ್ಟಿಗೆ ಹೋಗ್ಲಿ. ಸರ್ ನಾವು ಕೋರ್ಟ್ ಕೋರ್ಟಲ್ಲೇ ಮಾಡೋಣ. ನಾವೇನ್ ಮಾಡ್ತಾ ಇದೀವಿ, ನಮ್ ಜಾಗ ಇತ್ತು, ನಾವ್ ಯಾರಿಗೂ ಮಾರಕ್ಕೆ ಆಲ್ರೆಡಿ ಕೋರ್ಟಲ್ಲಿ ಆಗಿದೆ. 23ನೇ ತಾರೀಕು ಇವ್ರಿಗೆ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನಮ್ಗೆ ಮಾಡಿದಿದ್ರೆ ಡೇಟ್ ಕೊಟ್ಟಿದ್ದಾರೆ ಅವರು. ಯಾಕೆ ಅವ್ರು 100 ರೂಪಾಯಿ ಕೊಟ್ಟಿಲ್ವ ಅನ್ನೋರು. ಅದೇ ಏನ್ ಬಂದು ಕೇಳಿದ್ರು ಗೊತ್ತಾ, ನಮ್ ಕಡೆ ಯಾಕಪ್ಪ ನಿನ್ ಜಾಗ ಇಕ್ಕಂತೀಯ ಜಮೀನವರು, ನಮ್ ಕಡೆ ಬೇಡ ಬಿಡಪ್ಪ ಅಂತೇಳಿ ನಾವು ದಾರಿ ಬೇರೆ ಮಾಡ್ತೀವಿ. ಅವ್ರು ಹೇಳ್ತಿರೋದು ಏನೋ ಜಗಳ ಅಲ್ಲ, ಈಗೇನೋ ಸದ್ಯ ಕೆಲಸ ನಿಲ್ಲಿಸಿ ಕೋರ್ಟಲ್ಲಿ ಇದೆ. ಕೋರ್ಟ್ ಇವಾಗ ಇವಾಗ ರೆಕಾರ್ಡ್ ಮಾಡ್ಕೊಂಡ್ರೆ ನೀವು 23 ಇಷ್ಟು ದಿನ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಇದು ತಿಪ್ಪೇಗುಂಡಿರಿ ರೊಚ್ಚ ನೀರು ಬಂದು ಊರು ಇದು ಒಣಗಕ್ಕೆ 5 ವರ್ಷ ಆಗದೆ. ಆ ಕಡೆ ಐತೆ ನೋಡಿ, ಅಲ್ಲಿ ನೋಡಿ ಸಮಯ ಇದು ಸಮಯ ನೋಡಿ, ಅಲ್ಲೈತೆ ನೋಡಿ. ಅದೇ ಅದು ಚೆಕ್ ಬಂದು ಚೇಂಜ್ ಮಾಡೋದು. 3 ಪೇಪರ್ ಇದೆ ಸೀಲ್ಡ್. ಅದು ಕೋರ್ಟ್ ಬಂದಾಗ ಗೊತ್ತಾಗುತ್ತೆ. ಫಸ್ಟ್ ಇರೋದು ನಾರ್ತ್ ರೋಡ್, ಇವಾಗ ಸೌತ್ ರೋಡ್. ಅವ್ರದ್ದು ಚೆಕ್ ಬಂದಿದ್ದು ಆ ಕಡೆ. ಈಗ ಅವರು ಹೇಳ್ತಾರೆ ಅಷ್ಟೇ ಸರ್. ಈಗ ಕೋರ್ಟ್ ಏನ್ ಬರೋದಂಗ ಕೆಲಸ ಮಾಡಿಸ್ಬೇಡಿ ಅಂತ ಹೇಳ್ತಾರೆ. ಗೇಟ್ ಒಂದು ಬಿಡುತ್ತೆ ಅಷ್ಟೇ ಮಾಡೋದು. ನಾವು ಅದೇ ಹೇಳ್ತಿರೋದು. ಇಲ್ಲಿಗಲ್ ಇದು ಮಾಡ್ತಾರೆ ಅವರು. ನನ್ನ ಮನೆ ಒಳಗೆ ನಾನಿದ್ದೀನಿ, ನನ್ನ ಕೈ ಹಿಡ್ದು ಆ ಯಪ್ಪ ಆಚೆ ಹಾಕ್ಕೊಡ್ದು ನನ್ನ ಪೊಸಿಷನಲ್ಲಿ ನಾನು ಕೂತಿದ್ದೀನಿ. ಕೋರ್ಟಲ್ಲಿ ಏನು ಇತ್ಯರ್ಥ ಆಗುತ್ತೋ ಅಲ್ಲಿವರೆಗೂ ನಾನು ಪೊಸಿಷನಲ್ಲಿ ಇದ್ದೀನಿ, ಇರ್ತೀನಿ. 72 ವರ್ಷ ವಯಸ್ಸು. ನನ್ಗೇನು ಹೆಚ್ಚು ಕಡಿಮೆ ಆದ್ರೆ ಈ ಅಪ್ಪನೇ ಕಾರಣ. ನಾನು ಒಬ್ಬನೇ ಇದ್ದೀನಿ. ಬಂದು ಇಷ್ಟ ಜನ ನೋಡ್ರಿ ಮಾಡಿದ್ದಾರೆ ನೋಡಿ. ನೋಡ್ರಿ ಅಲ್ಲಿ ನೋಡ್ರಿ ಅವರು ಅಯ್ಯಮ್ಮ ನೋಡ್ರಿ ಅಯ್ಯಮ್ಮ ನನ್ನ ಬಟ್ಟೆ ಹಿಡಿದು ಹಿಂಗೆ ಎಳಿತಾರೆ. ನೀನ್ ನನ್ನ ಮೇಲೆ ಯಾಕೆ ಬಂದೆ ಜಗಳಕ್ಕೆ? ನೀನ್ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಕ್ಕೆ ಹೆಂಗಸ್ರು ಬಂದ್ರು ನನ್ನ ಸಪೋರ್ಟ್ಗೆ. ನೀನ್ ನನ್ನ ಮೇಲೆ ನನ್ನ ಅವತ್ತು ಹೇಳ್ದಂಗೆ, ಹೋದ್ವಾರ ಹೇಳ್ದಂಗೆ ಇವತ್ತು ಹೇಳಿಯಕ್ ಬಂದೆ. ಯಾಕೆ ಹೇಳಿಯಕ್ ಬಂದೆ ನೀನ್ ನನ್ನ? ಯಾಕೆ ಹೇಳ್ದೆ ನೀನ್ ನನ್ನ? ತಿರ್ಗಾ ಹೇಳಿಯಕ್ ಬಂತಿದ್ಯಾ? ಹೆಂಗಸ್ರು ಇಷ್ಟ ಜನ ಇದ್ರು ನಂಗೆ ಸಪೋರ್ಟ್ ಆಗಿ. ಎಷ್ಟು ಧೈರ್ಯ ನಿನ್ಗೆ? 72 ವಯಸ್ಸು ನೋಡ ಎಳಿಯಕ್ಕೆ ಬರ್ಬಾರ್ದ ಹೆಂಗಸ್ರು? ಸಪೋರ್ಟ್ ಆಗಿ ನನ್ಗೆ ಬಂದವ್ರೆ ಹೆಂಗಸ್ರು. ಹೌದು ನಿಜ, ನನಗೆ ಸಪೋರ್ಟ್ ಆಗಿ ಬಂದವ್ರು ಹೆಂಗಸ್ರು. ತಿರ್ಗಾ ಎಳಿಯಕ್ಕೆ ಬಂದಿದ್ಯಾ ನನ್ನ? ಅವತ್ತು ತಳ್ಳಿ BP ಶುಗರು 450 500. ನಂಗೇನು ಹೆಚ್ಚು ಕಡಿಮೆ ಆದ್ರೆ ಈ ಅಪ್ಪನೇ ಕಾರಣ ರೀ. ಈ ಅಪ್ಪನೇ ಕಾರಣ ನನ್ಗೇನು ಹೆಚ್ಚು ಕಡಿಮೆ ಆದ್ರೂ. ಸರಿ, ಅವ್ರದೇನು ಡಾಕ್ಯುಮೆಂಟ್ಸ್ ಕೋರ್ಟಲ್ಲಿ ಸರಿ ಮಾತ್ರ ಇದೆಯಾ ಕೋರ್ಟ್? ಮತ್ತೆ ಆ ನಾವು ಯಾಕೆ ಪೊಸಿಷನ್ ಇರಬಾರ್ದು? ನಮ್ದೆಲ್ಲ ಐತೆ, ನಾವು ಮಾರಿಲ್ಲ. ನಾವು ಪೊಸಿಷನ್ ಏನು ಅಧಿಕಾರ ಇರ್ತದೆ? ನೋಡಿದ್ದಾರೆ ಬೋಗಸ್ ಅದೇ ಮೊದಲನೇ ಪೇಪರ್ಗೆ ಚೆಕ್ ಬಂದು ಎಲ್ಲಿ ಗೊತ್ತಾ, ಈ ಕಡೆ 4,000 ಅಷ್ಟೇ ಕೊಟ್ಟಿಲ್ಲ. ಯಾವ್ದು ಒಂದೇ ಒಂದು ಪೇಪರ್ ತೋರ್ಸವ್ರೆ. ಯಾರು ಗೊತ್ತಾ ಇಲ್ಲಿ ಯಾವ ಪೇಪರ್ ತೋರ್ಸವ್ರು ಗೊತ್ತಾ? ಇವ್ರ ಹೆಸರಿಗೆ ಆಗೋ ತೋರ್ಸವ್ರೆ ಅವರು. ಪೊಲೀಸ್ ಸ್ಟೇಷನ್ ಕತೆ ಹೇಳ್ತೀನಿ. ಬೇರೆ ಹೆಸರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಬೇರೆ ಹೆಸರು ಕಂಪ್ಲೇಂಟ್ ಕೊಡ್ತಾರೆ ಸ್ಟೇಷನ್ಗೆ. ಯಾಕೆ ಬೇರೆ ಹೆಸರು ಕೊಡೋಣ? ಬೋಗಸ್ ಈಗ ಸರ್ ಡಿಸೈಡ್ ಆಗುತ್ತೆ ಆಮೇಲೆ. ಆಯ್ತು ಸ್ವಾಮಿ, ಇವಾಗ ನಾವ್ ಇಷ್ಟೆಲ್ಲ ತೋರಿಸಿದೀವಲ್ಲ, ಹಂಗೆ ನಮಗೆ ಮೂಲ ಯಾವ್ದಾದ್ರು ನಾವು 40 ತೋರಿಸಿದೀವಿ. ಮೂಲ ಇಟ್ಕೊಳಕ್ಕೆ ನಾವು ಈ ಆಸ್ತಿ ತಾತಂಗೆ ಅವ್ರು ಅಲ್ವೇಲ್ಲ, ನಾವು ಈ ವಂಶಸ್ಥರಲ್ಲ. ಈ ಕಡೆ ಕೇಳ್ರಿ, ನಮಗ್ ಬರ್ಕೊಟ್ಟಿರೋ ಹತ್ರ ಪೇಪರ್ ಕೇಳ್ತೀರಾ ಕೇಳಲ್ವಾ? ಒಂದ್ ನಿಮಿಷ ಇದಕ್ಕೆ ಖಾಲಿ ಕೊಡ್ರಿ. ಇವರು ಸೈಟ್ ನೀವು ತಗತ್ತೀರಾ, ಇವ್ರಿಗೆ ಹೆಂಗ್ ಸೈಟ್ ಬಂತು ಅಂತ ಇವ್ರ ಪೇಪರ್ ನಿಮ್ಗೆ ಕೊಡ್ಬೇಕಲ್ವಾ? ಇಲ್ಲ ಪೇಪರ್ ಇಲ್ಲ. ಪಕ್ಕಾ ರಿಜಿಸ್ಟರ್ಗಳಾಗಿದೆ. ಕೆಂಪರಾಜಮ್ಮಂಗ್ ರಿಜಿಸ್ಟರ್ ಆಗಿದೆ. ಒಂದ್ ವಿಷಯ ಹೇಳ್ತೀನಿ ನೋಡಿ, ಪೇಪರ್ ಇಲ್ಲ. ಅದ್ರ ಬಗ್ಗೆ ನಾನು ಹೇಳೋದಲ್ಲ, ಬೆಂಗಳೂರಲ್ಲಿ ನಡೆಯೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಲೈವ್ ಅಲ್ಲಿ ವಿಚಾರ ಮಾತ್ರ ಕ್ಲಾರಿಫೈ ಮಾಡೋಣ. ಮಾರ್ಬಿಡ್ತಾರೆ, ಫಸ್ಟ್ ಮಾರ್ಬಿಡ್ತಾರೆ. ಆದ್ಮೇಲೆ ನಮ್ಮ ಅವ್ನ ಯಾರು ಮಾರೋದು ನಂಗೆ ಗೊತ್ತಿಲ್ಲ. ಈ ತರ ನಡೆಯುತ್ತೆ ಬೆಂಗಳೂರಲ್ಲಿ. ನಾವೇನ್ ಹೇಳ್ತೀವಿ, 20 ವರ್ಷದಿಂದ ನೀವ್ ಎಲ್ಲೋಗಿದ್ರಿ? ಅವತ್ತು ನಾವು 1 ರೂಪಾಯಿಗೂ ಕಷ್ಟಪಟ್ಟು ನಮ್ಮ ತಂದೆಯವರು ಕೂಲಿ ಮಾಡಿ ನಾಲಿ ಮಾಡಿ ನಾವು ಒಂದು ಹೆಣ್ಮಕ್ಳು ಇರ್ತಾರೆ, ಅದನ್ನ ಬಂದು ಇವ್ರು ಇವಾಗ ಅಕ್ವೈರ್ ಮಾಡಕ್ ಹೋದ್ರೆ ನಾವುಗಳು
ಎಲ್ಲೋಗ್ಬೇಕು? ನಾವೇನ್ ಕೋಟಿಗಟ್ಲೆ ಆಸ್ತಿ ಮಾಡಿದೀವ? ನಮ್ಮ ಜಾಗ ನಾವು ಮಾಡ್ಕೊಂಡ್ರೆ ಅಕ್ವೈರ್ ಮಾಡ್ತೀವಿ. ಇವ್ರಂಗೆ ನಮ್ಮ ಹತ್ರ ದುಡ್ಡಿದ್ರೆ ನಾವು 20 ವರ್ಷದಿಂದ ಬರ್ಬೇಕಿತ್ತು. ನಾವು ಅವತ್ತೇ ನ್ಯಾಯ ಮಾಡ್ಕೊತಿದ್ವಿ. 20 ವರ್ಷದ ಆದ್ಮೇಲೆ ಮನೆ ಇಲ್ಲ ಅಂತ ಹೇಳ್ತಾರಲ್ಲ ಇವರು. ಮನೆ ಕಟ್ತೀವಿ ಸರ್. ಇವಾಗ ನಮ್ಮ ಹತ್ರ ದುಡ್ಡಿದ್ರೆ ನಾವು ಯಾರು ಕಟ್ಸಲ್ಲ? ನೀವು ಕಟ್ಸಲ್ವಾ ಮನೇನ? ಯಾರು ಕಟ್ಸಲ್ಲ? ದುಡ್ಡಿಲ್ಲ, ಎಲ್ಲರೂ ಕಟ್ಟಿಸ್ತಾರೆ ತಾನೆ. ದುಡ್ಡಿಲ್ದಲ್ಲಿರೋದಕ್ಕೆ ನಾವು ಇದ್ದೀವಿ. ಕೆಟ್ಟದಾಗ ಮಾತಾಡ್ತೀನಿ ನಾನು, ಸುಂದರಿ ಹೇಳ್ತೀನಿ. ಮಾರ್ದವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ತೀನಿ. ಮಾತಾಡ್ರಿ. ಯಾಕೆ ಗೊತ್ತಾ? ಯಾಕೆ ಅವ್ರೆ ನನ್ನ ತಿನ್ನಲ್ವಾ? ಮತ್ತೆ ಇವತ್ತು ಬರ್ಬೇಕಲ್ವಾ? ಯಾಕಪ್ಪ ನಾವು ಬರಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಈಗ ಇಲ್ಲಿರೋರು ಯಾರು ಬರಲ್ಲ. ಯಾಕೆಂದ್ರೆ ಎಲ್ಲ ಬರೀ ಇಂಥ ನನ್ನ ಮಕ್ಕಳೇ ಇರೋದು. ನಾನು ಈಗ ಹೇಳ್ತಾ ಇದ್ದೀನಿ, ಇಷ್ಟೊತ್ತು ತಡ್ಕೊಂಡಿದ್ದೀನಿ. ಬರೀ ಇಂಥ ನನ್ನ ಮಕ್ಕಳೇ, ಕಚಡ ನನ್ನ ಮಕ್ಕಳೇ ಇಲ್ಲಿ ಇರೋದು. ಬರೀ ಅವ್ರ ಮನೆ ಕನ್ನ ಹಾಕಿ 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 ಅವ್ರ ಮನೆ ಹೊಟ್ಟೆ ತುಂಬಿಸಿ ಎಷ್ಟು ದಿನ ಬದುಕ್ತೀರಾ? ಹೋಗ್ಬೇಕಾದ್ರೆ ಎತ್ಕೊಂಡು ಹೋಯ್ತಿದ್ದೀರಾ ನೀವೆಲ್ಲ? ಯಾಕೆ ಬಡವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡ್ತಾರೆ? 20 ವರ್ಷ ಆದ್ಮೇಲೆ ಬಂದು ಇದು ಕಳ್ಸಿರಲ್ಲ, ನಿಮ್ಗೆ ಏನ್ ಸಿಗ್ತದೆ? ರೂಪಾಯಿ ಕೊಟ್ಟವ್ರ ಕೇಳಿ. ಮನೆ ₹1 ಕೊಟ್ಟವ್ರ ಕೇಳಿ. ಅದೇ ಗೋಡೆ ಐತೆ ನೋಡ್ರಿ, ಮನೆನೇ. ಈ ಕಟ್ಟ ಒಳಗೂ ಮನೆ ಬಂದೈತೆ. ಬೇಡ, ಮೊಬೈಲ್ ಹಂಗೆ ವಾಟ್ಸಪ್ಪಲ್ಲಿ ಕಳಿಸಿ, ವಿಡಿಯೋಗೆ ಹಾಕೊಳ್ತೀವಿ. ಹೇಳಕ್ಕೆ ನಾನು ಹೇಳ್ತೀನಿ ಸರ್, ಯಾವಾಗಾರು ಬಂದು ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕಟ್ಸಕ್ ನೀನು ನಿಧಾನ 20 ವರ್ಷದಿಂದ ನಾವ್ ಇದೀವಿ ಪೊಸಿಷನ್ ಅಲ್ಲಿ. ಕಟ್ತೀರಾ ನೀವು? ಇವಾಗ್ಲೂ ನಾನು ಇದೀನಿ ಪೊಸಿಷನ್ ಅಲ್ಲಿ. ಇವತ್ತು ಇದೀನಿ ನಾನು ಪೊಸಿಷನ್. ನನ್ನ ಪೊಸಿಷನ್ ಬಿಟ್ಕೊಡಲ್ಲ. ಈ ಬೆಂಗಳೂರು ಕೋರ್ಟ್ ತಗೊಂಡ್ಲಿ, ಇಮಿಡಿಯೇಟ್ ಇವಾಗ ನಾವು ಬೇಡ ಅನ್ನಲ್ಲ, ಹೋಗ್ತೀವಿ. ನಾವು ಕೋರ್ಟ್ ಆರ್ಡರ್ ಮಾಡಿದ್ರೆ ಹೋಗ್ತೀವಿ ಪೊಸಿಷನ್. ಲೋನ್ ತಗೊಂಡು ಮನೆ ಕಟ್ಬೇಕಾದ್ರೂ ಅದಕ್ಕೂ 108 ಇದನ್ನ ಕೇಳ್ತಾರೆ. ಈಗ ನಾನು ಒಂದ್ 30,000 ರೂಪಾಯಿ ನಾನು ಲೋನ್ ಕಟ್ಬೇಕು ಅಂದ್ರೆ ನಿನ್ಗೆ ಏನ್ ಅದ್ ಹೆಂಗಿರ್ತಮ್ಮ? ನಿನ್ನ ಮುಗಿಸ್ತೀನಿ ಅಂತ ಕೇಳ್ತಾನೆ. ಮುಗಿಸ್ಬಿಡ್ಲಿ 72 ವರ್ಷದವಳನ್ನ. ಮನೆ ಇದ್ದಿದ್ದ ಇದು? ಹೌದು. ಸರ್ ಒಂದು ನಿಮಿಷ ನೀವು ನೋಡ್ಬಿಡಿ. ಯಾಕೆ ಮನೆ ರೀ? ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ರೀ. ಲಕ್ಷ್ಮಣ ಹೇಳ್ತಾನೆ, ಪಕ್ಕದ ಜಮೀನು ಓನರು. ಹೇಳಿದ್ರೆ ಅವ್ರ ಮನೆ ದೇವರಣೆಗೂ ಹಾಳಾಗೋಗುತ್ತೆ. ಆ ಮನೇಲಿ ಏನಾರು ಆ ಸೈಟ್ ಅಲ್ಲಿ ಮನೆ ಇಲ್ಲ ಅಂದ್ರೆ ದೇವರಣೆಗೂ ಅವ್ರ ಮನೆ ಹಾಳಾಗುತ್ತೆ. ಯಾಕೆ ನೀನೇ ಮೋಸ ಮಾಡಿರೋದು? ಅವಳಲ್ಲ, ಕೆಂಪರಾಜಮ್ಮ ಅಲ್ಲ. ನೀನೇ ಮೋಸ, ನೀನೇ ಮೋಸ. ಹೋಗೋದ್ರಿಂದ ಏನ್ ಸಿಗುತ್ತೆ? ಕೆಂಪರಾಜಮ್ಮ ಅಲ್ಲ. ಅಲ್ಲೇ ಇದೆಯಲ್ಲ, ಬ್ಯಾಕ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ. ಹಾ ಇದೆ, ಸರ್ ಇಲ್ಲಿ ಇದೆಯಲ್ಲ ಬಿಲ್ಡಿಂಗ್, ಯಾವುದು? ಅದೇನೆ. ಹೌದು. ಈಗ ಹೆಂಗ್ ಸರ್ ಇಲ್ಲ ಅಂತ ಸರ್ ನವೆಂಬರ್ ಅಲ್ಲಿ ಬಂದು ನಾನೇ ಸರ್ವೆ ಮಾಡ್ತೀನಿ ಸರ್. ಅದಕ್ಕೂ ಏ ಹೋಗಪ್ಪ, ಯಾಕೆ ಸಂಬಂಧ ಇಲ್ಲ? ಯಾರಿಗೆ ಮಾತಾಡ್ತೀಯ? ನಮ್ ಕಡೆ ಎಲ್ಲ ಸರ್ ಇದು ಮನೆಗಳು ನೋಡ್ರಿ. ಈ ಬಿಲ್ಡಿಂಗು ಕೇಳ್ರಿ, ಇಲ್ಲಿ ಇವಾಗ ಅವಲ್ಲ ಶೆಡ್ಗಳು ಆ ಕಡೆ ಇದ್ದಾವ, ಈ ಕಡೆ ಕಟ್ಟಿದೀವಿ. ಯಾಕೆ ಬೇರೆ ಬಿಲ್ಡಿಂಗ್? ಬೇರೆ ಮಾತಾಡ್ಬೇಡ. ಆಯ್ತು, ನೀನು ಪ್ರಮಾಣ ಮಾಡ್ಬಿಡು. ದೇವ್ರ ಫೋಟೋ ಇರ್ತೀನಿ. ಈ ಸೈಕಲ್ ಮನೆ ಇರಲಿಲ್ಲ ಅಂತ ಪ್ರಮಾಣ ಮಾಡಿ. ಸೈಕಲ್ ಮನೆ ಇರಲಿಲ್ಲ ಅಂತ ಬಿಟ್ಟು ಹೋಗ್ತೀವಿ ನಾವು. ಕೊಡಮ್ಮ ದೇವ್ರನ್ನ. ಕೆಂಪರಾಜಮ್ಮನ ಕರ್ಕೊಂಡ್ ಜಾಗ ತೋರ್ಸಮ್ಮ. ಕೆಂಪರಾಜಮ್ಮನೇ ನಿಂತ್ಕೊಂಡು ಕಟ್ಟಿಸ್ಕೊಟ್ಟಿದ್ದು ನಮ್ಗೆ ಮನೆ. ನಂಬರ್ ಸರ್ವೆ ನಂಬರ್ ಅದು ನಿನ್ ಬುಡಕ್ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಕೊಟ್ಟಿದೀವಿ. ಅವ್ರೇನ ಡಾಕ್ಯುಮೆಂಟ್ಸ್ ತಗೊಂಡು ಇಲ್ಲಿ ಇರ್ಲಿ, ಬರೀ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ನಾವು ಬರೀ ನಿಮ್ಗೆಲ್ಲ ಜೀವನವೆಲ್ಲ ಇದೆ. ಬಾಳ್ತೀರಲ್ಲ, ನಿಮ್ಗೇನು ಕರೆಕ್ಟ್ ಆಗಿ ಮಾತಾಡಲ್ಲ. ಇರೋ ಮನೆ ಇಲ್ಲ, ಮನೆ ಇಲ್ಲ ಅಂತ ಹೇಳ್ತೀಯಲ್ಲ. ಮಕ್ಕಳ ಇರೋದ್ರಿಂದ ಮನೆ ಇರ್ಲಿಲ್ವೇನಪ್ಪ? ಮತ್ತೆ ಇಲ್ಲಿ ಯಾರು ನೋಡದೆ ಇರೋರೇ ಬಂದಿದ್ದೀರಾ ಸಾಕ್ಷಿಗೆ? ಕರೀರಿ ಲಕ್ಷ್ಮಣನ್ನ. ಲಕ್ಷ್ಮಣನ್ ಕರೀರಿ. ಅನ್ನತ್ತಿದ್ದ ಬಾಯ್ನಲ್ಲಿ ಅವ್ನು ಇಲ್ಲ ಅನ್ಬಿಡ್ಲಿ ಲಕ್ಷ್ಮಣ. ಅವ್ರ ಅಪ್ಪ ಇಲ್ಲ ಅನ್ಬಿಡ್ಲಿ ರೀ. ನೀರ್ ಬಿಟ್ಟವ್ರೆ, ಡ್ರಮ್ ಇಟ್ಬಿಟ್ಟು ನಮ್ಗೆ ಮನೆ ಕಟ್ಟೋದಿಕ್ಕೆ ಪಾಪ. ನನಗ್ ದುಡ್ಡು ಬಂದಿಲ್ಲ. ನೀನೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ಯಾನ. ದುಡ್ಡು ಎತ್ಕೊ ಹೋಗಮ್ಮ, ನಾನು ಆಮೇಲೆ ಬರ್ತೀನಿ ಅಂತ. ಏನಲ್ಲಲ್ಲೇ ಹಾ ಏನದು? ಏನ್ ಮಾತಾಡ್ತೀಯ? ಅದೇ ಕೆಂಪರಾಜಮ್ಮನ್ ಏಜೆಂಟ್ ಬಿಟ್ಟಿದ್ದೇನ. ನೀನ್ ದುಡ್ಡು ಎತ್ಕೊ ಹೋಗು, ನಾನು ಆಮೇಲೆ ಬಂದು ಕುತ್ಕೊಂತೀನಿ ಪುಟ್ಟಗೊಂದು 20 ವರ್ಷ ಆದ್ಮೇಲೆ ಅಂತ. ಈಗ 100 ಜನ ಕರ್ಕೊಂಬಂದು ನಾನು ಹೊಡಿತೀಯಾ? ಹೊಡೆದಾಕು. ಏನ್ ಹೊಡ್ಸೋದು? ನೀನ್ ಯಾಕೆ ಮತ್ತೆ ಇವತ್ತು ನನ್ನ ತಳ್ಳಕ್ಕೆ? ಹಾ ಯಾರು ಅಂತ ಪ್ರೂಫ್ ತೋರಿಸಿದೀವಲ್ಲ. ನಾನು PCR ಹಾಕ್ತೀನಿ ಹೋಗು. ಇವ್ರು ಪೊಲೀಸ್ನವ್ರು ಹಾಕ್ಲಿಲ್ಲ ಅಂದ್ರೆ
PCR ಹಾಕ್ತೀನಿ. 72 ವರ್ಷದ ವಯಸ್ಸು ನೋಡ ನೀನು ತಳ್ಳಿದ್ಯಾ ಮುಟ್ಟಿದ್ಯಾ ಹೆಂಗ್ಸ್ನ PCR ಹಾಕ್ತೀನಿ, ಹೋಗಲ್ಲಿ ಬಿಡಿಸ್ಕೋ ಹೋಗು. ಪೊಲೀಸ್ನವ್ರನ್ನ ಬುಕ್ ಮಾಡ್ಕೊಂಡಿದ್ಯಾ? ಅವ್ರನ್ನ ಕರ್ಕೊಂಬಂದು ನಂಗೆ 420 ಕೇಸ್ ಹಾಕಿಸ್ತೀನಿ ಅಂತ ಹೇಳ್ತೀಯಾ? ಎಲ್ಲ ಮಾತಾಡೋದು ಬರ್ಬೇಡ್ರಿ, ಅರ್ಥ ಆಯ್ತಾ? ಹೇಳೋಗು, ಕಂಪ್ಲೇಂಟೇ ಬರ್ದಿದ್ದೀನಿ ನಾನು. ಪೊಲೀಸ್ನವ್ರಿಗೆ ನೀನೇ ಹೇಳಿದ್ದು 420 ಕೇಸ್ ಹಾಕಿಸ್ತೀನಿ ನಿನ್ ಮೇಲೆ ಅಂತ. ಅವ್ರೇನ್ ಪೊಲೀಸ್ ಆಫೀಸರ್ ಒಬ್ಬ ಬುಕ್ ಆದ್ರೆ ಇನ್ನು ಬೇರೆ ಪೊಲೀಸ್ ಆಫೀಸರ್ ಇರ್ತಾರೆ, ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಪೊಲೀಸ್ ಆಫೀಸರ್ ಬುಕ್ ನೀನೇ ಹೇಳಿದ್ದು ಪೊಲೀಸ್ ಆಫೀಸರ್ ಬುಕ್ ಮಾಡ್ಕೊಂಡಿದ್ದಿ. ನೀನ್ ಹೆಂಗ್ ಕಟ್ತೆ ಇಲ್ಲೆಲ್ಲ ಇಡೀ ಕಾಕೊಂಡು ಪೊಲೀಸ್ನವ್ರು ಬರ್ದೆ ರೀ. 112 ದಿನ ಫೋನ್ ಮಾಡಿದ್ದೀನಿ ನಾನು, 4 ದಿನಾನು ಮಾಡಿದ್ದೀನಿ. 112ಕ್ಕೆ 4 ದಿನ 112 ಮಾಡಿದ್ದೀನಿ. ಅವರು ರೆಕಾರ್ಡ್ ಮಾಡ್ಕೊಂಡು ಹೋಗವ್ರೆ. ನಾನು ಅವ್ರಿಗೂ ಹೇಳ್ದೆ, ನಾನು ಹೆಂಗೆ ಆಚೆ ಬರಲಿ, ಕಾಂಪೌಂಡಿಂದ ಆಚೆ ಕರ್ಕೊಳ್ರಿ, ನೀವೇ ಕೋರ್ಟಿಂದ ಆರ್ಡ್ರ್ ಮಾಡಿಸಿ ಅಂದೆ. ಕೋರ್ಟಿಗೆ ಮಾಡ್ಕೊತೀವಿ, ನಮ್ಗೇನು ಯಾರ್ದು ದೌರ್ಜನ್ಯ ಬೇಕಿಲ್ಲ. ಅವ್ರ ಪೇಪರ್ ಏನಾದರೂ ಮಾಡ್ಕೊಟ್ಟಿದ್ರೆ ಖಂಡಿತ ನಾವು ಹೋಗಲ್ಲ. ನಮ್ದೇನಾದರೂ ಇದ್ದರೆ ನಾವು ಕೋರ್ಟಿಗೆ ಹೋರಾಟ ಮಾಡಿ ಬಿಡಿಸ್ಕೊತೀವಿ, ಅವ್ರದ್ದಿದ್ರೆ ಅವ್ರು ಬಿಡಿಸ್ಕೊಂಡು. ಬಟ್ ನಾವು ಇವಾಗ ಅದಕ್ಕೆ ನನ್ನ ಹತ್ರ ದಾಖಲೆ ಇರೋದಕ್ಕೆ ಗೌರ್ಮೆಂಟ್ ಸರ್ವೆಗೆ ಹಾಕಿದ್ದೀನಿ. ಬರಲಿ ಅವತ್ತೆಲ್ಲ ಎಲ್ಲರಿಗೂ ನೋಟಿಸು ಕೊಡ್ತೀವಿ. ಅವ್ರದ್ದೇನೋ ಒಂದು ಅಡಿ ಇದ್ರೆ ನಮ್ಗೆ ಬೇಡ, ಇಲ್ಲ ಏನಾದರೂ ಇದ್ರೂ ಹೇಳ್ತೀನಿ. ಏನಾದರೂ ನಾವೇನೋ ಬರ್ಕೊಟ್ಟಿದ್ದೀವಿ ಅಂದರೆ ಯಾರಿಗಾದ್ರೂ ನಮ್ಮ ಜಮೀನಲ್ಲಿ ಒಂದು ಅಡಿ ತಿರ್ಗಿ ಅವತ್ತು ಕಾಲಿಕ್ಕಿದ್ರೆ ನಾನು ಬೇರೆ ಹೆಸರಿಕ್ರಿ ಬರ್ರಿ ಅವತ್ತು ನೀವು ಎಲ್ಲರೂ, ನಾನೇ ಫೋನ್ ಮಾಡ್ತೀನಿ. ಇದಕ್ಕಿಂತ ಸಮಜಾಯಿಸಿ ಆಯಿತು ಆಯಿತು. 659 ಕೇಸ್ ನಂಬರು ಹಾಕಿದ್ದೀನಿ ನಾನು ಆಗಲೇ. ಆಲ್ರೆಡಿ 10 ದಿನ ಆಯಿತು. ನೋಟಿಸ್ 20ನೇ ತಾರೀಕು ಕೇಸ್ ಇದೆ, ಹೋಗಪ್ಪ ಅಂತ ಅವ್ರಿಗೆ ಹೇಳಿದೆ. ಹೋಗಿ ಕೋರ್ಟಲ್ಲಿ ನೋಡ್ಕೊ. ಕೋರ್ಟಲ್ ನಂಬರ್ 8 ಗ್ರಾಮಾಂತರ ಕೋರ್ಟಲ್ ನಂಬರು ಕೇಸ್ ಹಾಕ್ಬಿಟ್ಟಿದ್ದೀನಿ. ಕೇಸ್ ಹಾಕಿದ್ರೆ ಇವ್ರ ಮೇಲೇನೆ ನೋಟಿಸ್ ಬಂದ್ರೆ ನಾವು ನೋಟಿಸ್ ಬಂದಿಲ್ವಲ್ಲ, ಯಾವುದು ನೋಟಿಸ್ ಬರ್ಬೇಕಲ್ಲ. ಹೋಗ್ತಬಾ ಕೇಸ್ ಚೆಕ್ ಮಾಡು. ನೀನ್ ಇಷ್ಟು ಮಾತಾಡೋ ಬದಲು ಕೋರ್ಟ್ ಹೋಗಿ ಚೆಕ್ ಮಾಡು. ಯಾರೇ ಆದ್ರೂ ಮನುಷ್ಯನಿಗೆ ನೋಟಿಸ್ ಬಂದ್ರೆ ಕೋರ್ಟ್ ಬರ್ತಾರೆ, ಬರುತ್ತೆ ನೋಟಿಸ್. ಹಂಗಾರೆ ಕೋರ್ಟ್ ನೋಟಿಸ್ ಬಂದ್ಮೇಲೆ ಬನ್ರಿ ನೀವು, ಅಲ್ಲಿವರೆಗೂ ಸುಮ್ಮನಿರಿ ಆಯ್ತಾ? ಕೇಸು ಹಾಕ್ಬಿಟ್ಟಿದ್ದೀನಾ? ಬನ್ನಿ ಸರ್,